ನನಗೆ ಯಾರೂ ಇಲ್ಲ, ನಾನು ಏಕಾಂಗಿಯಾಗಿದ್ದೇನೆ, ನಾನು ಒಬ್ಬಂಟಿಗ, ಎಲ್ಲರಿಂದ ನಾನು ಕೈ ಬಿಡಲ್ಪಟ್ಟಿದ್ದೇನೆ. ಮನುಷ್ಯನ ಜೀವಿತದಲ್ಲಿ ಕಾಡುವಂಥ ಒಂದು ದೊಡ್ಡ ಸಮಸ್ಯೆ. ಕುಟುಂಬ ಇದ್ದರೂ ಕೂಡ ಕುಟುಂಬದಲ್ಲಿ ಒಂಟಿತನ, ಸಮಾಜದಲ್ಲಿ ಇದ್ದರೂ ಕೂಡ ಸಮಾಜದಲ್ಲಿ ಒಂಟಿತನ, ಸ್ನೇಹಿತರು ಇದ್ದರೂ ಕೂಡ ಸ್ನೇಹಿತರ ಮಧ್ಯದಲ್ಲಿ ಕೂಡ ಒಂದು ಒಂಟಿತನ. ಒಂಟಿತನದಲ್ಲೇ ದೊಡ್ಡ ಒಂಟಿತನ, ಏಕಾಂಗಿತನದಲ್ಲಿ ದೊಡ್ಡ ಏಕಾಂಗಿತನ ಯಾವುದು ಗೊತ್ತಾ? ಒಬ್ಬ ವ್ಯಕ್ತಿ ಮನುಷ್ಯನಿಲ್ಲದೆ ಜೀವಿಸಬಹುದು, ಆದರೆ ದೇವರಿಲ್ಲದೆ ಜೀವಿಸುವುದು ಅಸಾಧ್ಯ. ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯು ಆಗಲಿ. ಈ ದಿನ ಕೂಡ ನಿಮ್ಮೊಂದಿಗೆ ನಾನು ಒಂಟಿತನದ ಕುರಿತಾಗಿ ಮಾತನಾಡಲಿಕ್ಕಿದ್ದೇನೆ. ನಾವು ಒಬ್ಬಂಟಿಗರಲ್ಲ. ನೋಡಿ, ದೇವರು ಇಡೀ ಪ್ರಪಂಚವನ್ನು ಸೃಷ್ಟಿಸಿದಾಗ ಒಂದೊಂದು ದಿನವೂ ಸಹ ದೇವರು ಕೆಲವು ಸಂಗತಿಗಳನ್ನು ಸೃಷ್ಟಿ ಮಾಡಿ, ಅದನ್ನು ಸೃಷ್ಟಿ ಮಾಡಿದ ದಿನದ ಕೊನೆಯಲ್ಲಿ ಹೇಳುವಂಥ ಮಾತು ಒಳ್ಳೆಯದಾಗಿದೆ. ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಉಂಟು ಮಾಡಿ ದೇವರು ಹೇಳಿದರು ಒಳ್ಳೆಯದೆಂಬುದಾಗಿ ನೋಡಿದ್ರಂತೆ. ಮರ, ಗಿಡ, ಬಳ್ಳಿಗಳೆಲ್ಲವನ್ನು ಉಂಟು ಮಾಡಿ ಒಳ್ಳೆಯದೆಂಬುದಾಗಿ ಕಂಡ್ರಂತೆ. ಮೃಗ, ಪಕ್ಷಿಗಳು, ಜಲಚರಗಳೆಲ್ಲವನ್ನು ಉಂಟು ಮಾಡಿ ಒಳ್ಳೆಯದೆಂಬುದಾಗಿ ನೋಡಿದರು. ಆದರೆ ಒಂದು ವಿಷಯ ಮಾತ್ರ ದೇವರು ಹೇಳಿದರು, ಇದು ಒಳ್ಳೆಯದಾಗಿಲ್ಲ, ಇದು ಸರಿಯಾಗಿಲ್ಲ. ಯಾವುದು ಗೊತ್ತಾ? ಆದಿಕಾಂಡ 2ನೇ ಅಧ್ಯಾಯ 18ನೇ ವಾಕ್ಯ. ಯೆಹೋವ ದೇವರು ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂದು ಕಂಡನು. ನೋಡ್ರಿ, ದೇವರು ಎಲ್ಲವನ್ನ ಒಳ್ಳೆಯದೆಂಬುದಾಗಿ ಕಂಡಾಗ ಮನುಷ್ಯನು ಒಬ್ಬಂಟಿಗನಾಗಿರುವುದು ಒಳ್ಳೆಯದಲ್ಲ ಎಂಬುದಾಗಿ ದೇವರು ಭಾವಿಸಿದರು. ಅದರ ನಿಮಿತ್ತವೇ ಪಕ್ಕೆ ಎಲುಬನ್ನು ತೆಗೆದು ಸ್ತೋತ್ರ ಸ್ತ್ರೀಯನ್ನು ಉಂಟು ಮಾಡಿ ಮನುಷ್ಯನಿಗೆ ಕೊಟ್ಟರು. ಹಾಗಿರೋದಾದರೆ ಮನುಷ್ಯನು ಒಂಟಿಗನಾಗಿರುವುದು ಒಳ್ಳೆಯದಲ್ಲ. ನೋಡ್ರಿ, ಮನುಷ್ಯನ ಜೀವಿತದಲ್ಲಿ ಕಾಡುವಂಥ ಒಂದು ದೊಡ್ಡ ಸಮಸ್ಯೆ ಏನು ಗೊತ್ತಾ? ಒಂಟಿತನದ ಸಮಸ್ಯೆ. ಒಂಟಿತನ ಪ್ರತಿಯೊಬ್ಬ ಮನುಷ್ಯನನ್ನು ಬಹಳವಾಗಿ ಕಾಡುತ್ತಾ ಇದೆ. ನನಗೆ ಯಾರೂ ಇಲ್ಲ, ನಾನು ಏಕಾಂಗಿಯಾಗಿದ್ದೇನೆ ಪಾಸ್ಟರ್, ನಾನು ಒಬ್ಬಂಟಿಗ ಪಾಸ್ಟರ್, ಎಲ್ಲರಿಂದ ನಾನು ಕೈ ಬಿಡಲ್ಪಟ್ಟಿದ್ದೇನೆ ಎಂಬುದಾಗಿ ಅನೇಕರು ಈ ಒಂಟಿತನದ ಅನುಭವದಲ್ಲಿ ಹಾದು ಹೋಗುವಾಗ ಕೊನೆಯದಾಗಿ ಅವರು ತಪ್ಪಾದ ಒಂದು ಆತ್ಮಹತ್ಯೆಯ ತೀರ್ಮಾನವನ್ನು ತೆಗೆದುಕೊಳ್ಳುವವರು ಸಹ ಬಹಳ ಜನ ಇದ್ದಾರೆ. ಒಂಟಿತನ ಎಂಬಂಥ ಈ ದೊಡ್ಡ ಸಮಸ್ಯೆಯನ್ನು ಅನೇಕ ಜನರು ಅನೇಕ ದೇಶಗಳಲ್ಲಿ ಎದುರಿಸುತ್ತಾ ಇದ್ದಾರೆ. ಈ ಒಂಟಿತನದ ಅನುಭವ ಅದು ಆತ್ಮಹತ್ಯೆಗೆ ನಡೆಸ್ತದೆ. ಒಂಟಿತನದ ಅನುಭವ ನಿರಾಶೆಗೆ ನಡೆಸ್ತದೆ. ಒಂದು ಅಮೆರಿಕ ದೇಶದಲ್ಲಿ ಒಂದು ಸಮೀಕ್ಷೆಯನ್ನು ತೆಗೆದುಕೊಂಡರು. ಕೇವಲ ಯೌವನಸ್ಥರು 18ರಿಂದ 25 ವಯಸ್ಸಿನ ಒಳಗಡೆ ಇರುವಂಥ ಅನೇಕ ಯುವತಿಯರು ಅವರ ಆತ್ಮಹತ್ಯೆ ಮಾಡಿಕೊಂಡರು. ಕಾರಣ ಏನೆಂಬುದಾಗಿ ಸಮೀಕ್ಷೆ ಮಾಡಿದಾಗ ಗೊತ್ತಾದಂಥ ಒಂದು ಕಾರ್ಯ ಏನಂದರೆ, ಅವರು ಒಬ್ಬಂಟಿಗರಾಗಿ ತಳ್ಳಲ್ಪಟ್ಟದ್ದರಿಂದ. ಗಂಡನೂ ಕೆಲಸಕ್ಕೆ ಹೋಗ್ತಾನೆ, ಹೆಂಡತಿ ಕೆಲಸಕ್ಕೆ ಹೋಗ್ತಾಳೆ, ಮಕ್ಕಳನ್ನು ಸರಿಯಾಗಿ ನೋಡಿಕೊಳ್ಳುವವರಿಲ್ಲ. ಇದರ ನಿಮಿತ್ತವಾಗಿ ಅನೇಕ ಸ್ತೋತ್ರ ಯುವತಿಯರು ಆ ದೇಶದಲ್ಲಿ ಸ್ತೋತ್ರ ಮರಣಕ್ಕೆ ಅಥವಾ ಆತ್ಮಹತ್ಯೆಗೆ ಶರಣಾದರು. ಇವತ್ತು ಸಹ ಅನೇಕ ಜನರು ವಿವಿಧ ರೀತಿಯ ಒಂಟಿತನದಲ್ಲಿ ಅನುಭವಿಸುತ್ತಾ ಇದ್ದಾರೆ. ವಿವಿಧ ರೀತಿಯ ಒಂಟಿತನವನ್ನು ಅನುಭವಿಸುತ್ತಾ ಇದ್ದಾರೆ. ಕುಟುಂಬ ಇದ್ದರೂ ಕೂಡ ಕುಟುಂಬದಲ್ಲಿ ಒಂಟಿತನ, ಸಮಾಜದಲ್ಲಿ ಇದ್ದರೂ ಕೂಡ ಸಮಾಜದಲ್ಲಿ ಒಂಟಿತನ, ಸ್ನೇಹಿತರು ಇದ್ದರೂ ಕೂಡ ಸ್ನೇಹಿತರ ಮಧ್ಯದಲ್ಲಿ ಕೂಡ ಒಂದು ಒಂಟಿತನ. ನೋಡ್ರಿ, ಹಾಗಾದರೆ ದೇವರು ಮನುಷ್ಯನನ್ನ ಯಾವುದಕ್ಕಾಗಿ ಸೃಷ್ಟಿಸಿದ್ದಾರೆ? ಒಂಟಿತನದಲ್ಲೇ ದೊಡ್ಡ ಒಂಟಿತನ, ಏಕಾಂಗಿತನದಲ್ಲಿ ದೊಡ್ಡ ಏಕಾಂಗಿತನ. ಯಾವುದು ಗೊತ್ತಾ?
ದೇವರಿಲ್ಲದೆ ಜೀವಿಸುವುದು. ಒಬ್ಬ ವ್ಯಕ್ತಿ ಮನುಷ್ಯನಿಲ್ಲದೆ ಜೀವಿಸಬಹುದು, ಆದರೆ ದೇವರಿಲ್ಲದೆ ಜೀವಿಸುವುದು ಅಸಾಧ್ಯ. ಇನ್ನೊಂದು ಸಾರಿ ಹೇಳ್ತಾನೆ, ಒಬ್ಬ ವ್ಯಕ್ತಿ ಮನುಷ್ಯನಿಲ್ಲದೆ ಜೀವಿಸಬಹುದು, ಆದರೆ ದೇವರಿಲ್ಲದೆ ಜೀವಿಸುವುದು ಅಸಾಧ್ಯ. ಸಾವಿರಾರು ಜನರ ಒಂಟಿತನಕ್ಕೆ ಸ್ತೋತ್ರ ಉತ್ತರ ಯಾರು ಗೊತ್ತಾ? ಯೇಸು ಸ್ವಾಮಿ. ಯೇಸು ಸ್ವಾಮಿಯನ್ನ ನಂಬುವವರು ಒಂಟಿಗರಲ್ಲ, ಕಾರಣ ಅವರ ಜೊತೆಯಲ್ಲಿ ಯೇಸು ಸ್ವಾಮಿ ಇದ್ದಾರೆ. ಅವರೆಲ್ಲರನ್ನ ಪ್ರೀತಿಸುವಂತ ದೇವರು. ನೀನು ಯಾವ ಸ್ಥಾನದಲ್ಲಿದ್ದರೂ, ನೀನು ಹೇಗಿದೆಯೋ ಹಾಗೆಯೇ ಅವರು ಸ್ವೀಕಾರ ಮಾಡುವಂತ ದೇವರಾಗಿದ್ದಾರೆ. ನೋಡ್ರಿ, ದೇವರು ಮನುಷ್ಯನನ್ನ ಸೃಷ್ಟಿ ಮಾಡಿದ ಉದ್ದೇಶ ಒಂಟಿತನದಲ್ಲಿ ತಳ್ಳುವುದಕ್ಕಾಗಿ ಅಲ್ಲ. ಏದೇನ್ ತೋಟ ಬಹಳ ದೊಡ್ಡ ತೋಟ ರೀ. ಆ ತೋಟದಲ್ಲಿ 4 ನದಿ ಹರಿತಾ ಇತ್ತಂತೆ. ಎಷ್ಟು ಜನ ಇದ್ದಾರೆ? 2 ಜನ ಮಾತ್ರ ಇದ್ದಾರೆ. ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನು ದೇವರು ಒದಗಿಸಿ ಕೊಟ್ಟರು, ಸಕಲವನ್ನು ಸೃಷ್ಟಿ ಮಾಡಿ ಕೊಟ್ಟರು. ಪ್ರತಿ ಬೆಳಿಗ್ಗೆ ಮುಂಜಾನೆಯ ಆ ಮಂಜಿನ ಸಮಯದಲ್ಲಿ ಮುಖಾಮುಖಿಯಾಗಿ ದೇವರೇ ಇಳಿದು ಬಂದು ಮನುಷ್ಯರೊಟ್ಟಿಗೆ ಮಾತನಾಡುತ್ತಾ ಇದ್ದರು. ಅವ್ರನ್ನ ಸೃಷ್ಟಿ ಮಾಡಿದ್ದೇನೆ, ಅವ್ರನ್ನ ಪಾಡಿಗೆ ಅವ್ರನ್ನ ಬಿಟ್ಟುಬಿಡೋನೆಂಬುದಾಗಿ ಆದಮ್ಮ ಹವ್ವಳನ್ನ ದೇವರು ಬಿಟ್ಟಿರಲಿಲ್ಲ. ಪ್ರತಿದಿನ ಅವರನ್ನ ಸಂಧಿಸುತ್ತಾ ಇದ್ದರು, ಅವರೊಂದಿಗೆ ಮಾತನಾಡುತ್ತಾ ಇದ್ದರು. ಬಹಳ ಒಳ್ಳೆಯ ಬಾಂಧವ್ಯ, ದೇವರೊಟ್ಟಿಗೆ ಒಂದು ಒಳ್ಳೆಯ ಅನ್ಯೋನ್ಯತೆ. ಆದರೆ ಮನುಷ್ಯನು ಯಾವಾಗ ಪಾಪ ಮಾಡಿದನೋ ಅವನು ದೇವರಿಂದ ದೂರ ಹೋದನು. ಅವತ್ತಿನಿಂದ ಆ ಒಂಟಿತನದ ಸ್ತೋತ್ರ ಬಾಧೆ ಇನ್ನು ಮನುಷ್ಯನ ಜೀವನದಲ್ಲಿ ಅಧಿಕವಾಗಿ ಸ್ತೋತ್ರ ಉಂಟಾಯಿತು. ಒಂದು ಕಾಲಘಟ್ಟಗಳಲ್ಲಿ ಸಂಬಂಧಗಳು ನಮ್ಮನ್ನು ಒಟ್ಟುಗೂಡಿಸುತ್ತಿತ್ತು. ಈಗ ತಂತ್ರಜ್ಞಾನದ ಯುಗ. ನಾವಿರುವಂಥ ಯಾವ ಯುಗ ರೀ? ಕಲಿಯುಗ ಅಲ್ಲ, ತಂತ್ರಜ್ಞಾನದ ಯುಗ. ಈ ತಂತ್ರಜ್ಞಾನದ ಯುಗ ಸ್ತೋತ್ರ ಪ್ರತಿಯೊಬ್ಬರನ್ನ ಒಂಟಿತನಕ್ಕೆ ತಳ್ಳಿಬಿಟ್ಟಿದೆ. ಮನೆಯಲ್ಲಿ 4 ಜನರಿದ್ದಾರೆ, 4 ಜನರ ಕೈಯಲ್ಲಿ ಮೊಬೈಲ್ ಇದೆ. ಅವರವರ ರೂಮಲ್ಲಿ ಹೋಗಿ ಮೊಬೈಲನ್ನೇ ನೋಡ್ತಾ ಇದ್ದಾರೆ. ಅವರ ಮುಖಗಳನ್ನು ಮನೆಯಲ್ಲಿ ನೋಡಿ ಬಹಳ ದಿನ ಆಯಿತು. ಹಲೋ, ಹೌದು ಪಾಸ್ಟರ್, ತಂತ್ರಜ್ಞಾನದ ಯುಗದಲ್ಲಿ ಇದ್ದೇವೆ. ಎಲ್ಲರೂ ಒಂಟಿತನದ ಅನುಭವದಲ್ಲಿ ಸ್ತೋತ್ರ ತಳ್ಳಲ್ಪಟ್ಟಿದ್ದಾರೆ. ಒಂದು ಸಾರಿ ಒಂದು ಸಂಡೇ ಸ್ಕೂಲ್ ಶಾಲೆ ಆರಂಭವಾಗಿತ್ತು. ಆ ಸಂಡೇ ಸ್ಕೂಲ್ ನಡೆಸುವಂಥ ಟೀಚರ್ ಮಕ್ಕಳಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ನೀವು ಜೀವನದಲ್ಲಿ ಏನಾಗಬೇಕೆಂಬುದಾಗಿ ಭಾವಿಸಿದ್ದೀರಾ? ನಿಮಗೇನಾದರೂ ಪ್ರಾರ್ಥನಾ ಕೋರಿಕೆಗಳು ಇರೋದಾದರೆ ಒಂದು ಚೀಟಿಯಲ್ಲಿ ಬರೆದು ನನಗೆ ಕೊಡ್ರಿ, ನಿಮಗಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ವಿದ್ಯಾರ್ಥಿಗಳು ಪ್ರಾರ್ಥನಾ ಮನವಿಯನ್ನು ಬರೀಲಿಕ್ಕೆ, ಕೋರಿಕೆಯನ್ನು ಬರೀಲಿಕ್ಕೆ ಆರಂಭಿಸಿದರು. ನಾನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ನಾನು ಸ್ತೋತ್ರ ವಿಜ್ಞಾನಿ ಆಗಬೇಕು, ಏನು ದೊಡ್ಡ ದೊಡ್ಡ IAS ಆಫೀಸರ್ ಆಗಬೇಕು ಎಂಬುದಾಗಿ ದೊಡ್ಡ ದೊಡ್ಡ ಕನಸುಗಳನ್ನು ಹೊತ್ತಂಥ ಮಕ್ಕಳು ಅನೇಕ ಪ್ರಾರ್ಥನಾ ಮನವಿಗಳನ್ನು ಬರೆದುಕೊಟ್ಟರು. ಟೀಚರ್ ಅದನ್ನು ತೆಗೆದುಕೊಂಡರು, ಮನೆಗೆ ಹೋದರು. ಟೀಚರ್ ಯಾವ ಟೀಚರ್? ಸಂಡೇ ಸ್ಕೂಲ್ ಟೀಚರ್. ಮನೆಗೆ ಹೋದಾಗ ಗಂಡ ರಾತ್ರಿಯಲ್ಲಿ ಮನೆಯಲ್ಲಿ ಇದ್ದರು, ಮೊಬೈಲ್ನಲ್ಲಿ ಕ್ಯಾಂಡಿ ಕ್ರಷ್ ಗೇಮನ್ನು ಆಡ್ತಾ ಇದ್ದರು. ಈ ಟೀಚರ್ ಮಕ್ಕಳು ಏನು ಬರೆದು ಕೊಟ್ಟಿದ್ದಾರೆ ಓದೋಣ, ಅವರಿಗಾಗಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಒಂದೊಂದನ್ನು ಓದುತ್ತಾ ಅವರು ಆರಂಭಿಸಿದರು. ಬಹಳ ಚೆನ್ನಾಗಿತ್ತು. ಮಕ್ಕಳೆಲ್ಲ ಅವರ ಇಷ್ಟಾರ್ಥಗಳನ್ನು, ಅವರ ಕೋರಿಕೆಗಳನ್ನು ಬರೆದಿದ್ದರು. ಒಂದು ಚೀಟಿಯನ್ನು ತೆಗೆದುಕೊಳ್ತಾರೆ. ಆ ಪ್ರಾರ್ಥನಾ ರಿಕ್ವೆಸ್ಟನ್ನು ಓದಿದಾಗ ಗೋಳೋ ಎಂಬುದಾಗಿ ಅಳುತ್ತಾ ಇದ್ದಾರೆ. ಆ ಕಡೆ ಗೇಮ್ ಆಟ ಆಡ್ತಾ ಇದ್ದಂಥ ಗಂಡ, ಹೇ ಯಾಕೆ ಅಳ್ತೀಯಾ ಅಂತ ಕೇಳ್ತಾನೆ. ಹೆಂಡತಿ ಕಡೆಯಿಂದ ಉತ್ತರ ಬರಲಿಲ್ಲ. ಇನ್ನು ಗೋಳೋ ಎಂಬುದಾಗಿ ಅಳುತ್ತಾ ಇದ್ದಾಳೆ. ಆಗ ಗಂಡ ಆ ಹೆಂಡತಿ ಹತ್ರ ಹೋಗಿ, ಯಾಕೆ ಅಳ್ತಾ ಇದೆಯಾ? ಇಲ್ಲ, ಇವತ್ತು ಸಂಡೇ ಸ್ಕೂಲ್ ತೆಗೆದುಕೊಂಡೆ, ಸಂಡೇ ಸ್ಕೂಲಲ್ಲಿ ನಿಮ್ಮ ಪ್ರಾರ್ಥನಾ ರಿಕ್ವೆಸ್ಟ್ ಏನಂತ ಹೇಳಿ ಬರೆದು ಕೊಡಿ ಅಂತ ಹೇಳಿದೆ. ಎಲ್ಲರೂ ಬರೆದು ಕೊಟ್ಟರು. ಆದರೆ ಈ ಒಂದು ಪ್ರಾರ್ಥನಾ ಮನವಿಯನ್ನು ಓದಿದಾಗ ನನಗೆ ಅಳು ಬರುತ್ತಾ ಇದೆ. ಗಂಡ ಕೇಳಿದ, ಅದರಲ್ಲೇನು ವಿಶೇಷತೆ ಇದೆ? ತೆಗೆದುಕೊಳ್ಳ್ರಿ, ನೀವೇ ಓದಿ ಎಂಬುದಾಗಿ ಗಂಡನ ಕೈಯಲ್ಲಿ ಕೊಟ್ಟಾಗ
ಗಂಡ ಓದಲಿಕ್ಕೆ ಆರಂಭಿಸಿದ ಆ ಪ್ರಾರ್ಥನಾ ಕೋರಿಕೆಯನ್ನು ಆ ಹುಡುಗ ಹೀಗೆ ಬರೆದಿದ್ದ: ನನ್ನ ಪೋಷಕರು ಸ್ಮಾರ್ಟ್ಫೋನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ, ತುಂಬ ಕೇರ್ ಮಾಡ್ತಾರೆ. ನನಗಿಂತ ಹೆಚ್ಚಾಗಿ ನನ್ನ ತಂದೆ ಆಫೀಸಿನಿಂದ ಮನೆಗೆ ಬಂದರೆ ಸ್ಮಾರ್ಟ್ಫೋನ್ ಅವರಿಗೆ ರಿಲ್ಯಾಕ್ಸ್ ಕೊಡ್ತದಂತೆ. ನನ್ನ ಪೋಷಕರು ಮನೆಯಲ್ಲಿದ್ದಾಗ ಅವರು ಹೆಚ್ಚು ಹೊತ್ತು ಕಳೆಯುವುದೇ ಈ ಫೋನಿನಲ್ಲಿ, ನನ್ನ ಜೊತೆಯಲ್ಲಿ ಅವರು ಕಳೆಯುವುದೇ ಇಲ್ಲ. ಫೋನ್ ರಿಂಗ್ ಆದರೆ ಅದನ್ನು ರಿಸೀವ್ ಮಾಡ್ತಾರೆ, ಆದರೆ ನಾನು ಎಷ್ಟು ಬಾರಿ ಕೂಗಿದ್ರು ಕೂಡ ಅಮ್ಮ ಅಪ್ಪ ಅಂತ ಕೂಗಿದ್ರು ಅವರು ಕೇಳಿಸಿಕೊಳ್ಳುವುದಿಲ್ಲ. ನಾನು ಅಳುತ್ತಿದ್ದರೂ ಅವರು ಫೋನಿನಲ್ಲಿ ಗೇಮ್ ಆಟವನ್ನು ಆಡುತ್ತಾ ಇರ್ತಾರೆ, ನನ್ನ ಜೊತೆ ಮಾತ್ರ ಆಟವಾಡುವುದಿಲ್ಲ. ಅವರು ಫೋನಲ್ಲಿ ಮಾತನಾಡುತ್ತಾ ಇದ್ದಾಗ ನನ್ನ ಮಾತು ಅವರಿಗೆ ಕೇಳಿಸುವುದಿಲ್ಲ. ಅದೆಷ್ಟೇ ಮುಖ್ಯವಾದಂಥ ವಿಷಯವಾಗಿದ್ದರೂ ಅವರು ತಮ್ಮ ಮುಖ್ಯ ಸಮಯವನ್ನು ಫೋನಿನೊಂದಿಗೆ ಕಳೆಯುತ್ತಾರೆ, ಅದನ್ನು ತುಂಬ ಪ್ರೀತಿಸ್ತಾರೆ. ಅವರು ಮಲಗುವಾಗ ಅದನ್ನು ಪಕ್ಕದಲ್ಲಿ ಆ ಮೊಬೈಲನ್ನು ಇಟ್ಕೊಂಡು ಮಲಗ್ತಾರೆ, ನನ್ನನ್ನು ಪಕ್ಕದಲ್ಲಿ ಬಿಡುವುದೇ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವಾಗಿ ಅವರು ಮೊಬೈಲನ್ನು ನೋಡುತ್ತಾರೆ. ಆದ್ದರಿಂದ ನನ್ನ ಪ್ರಾರ್ಥನಾ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ನನ್ನ ತಾಯಿ ತಂದೆ ಪ್ರೀತಿಸುವಂಥ ಆ ಸ್ಮಾರ್ಟ್ಫೋನ್ ಅಥವಾ ಮೊಬೈಲ್ ಫೋನ್ನಾಗಿ ದೇವರು ನನ್ನನ್ನು ಮಾರ್ಪಡಿಸಬೇಕೆಂಬುದಾಗಿ ತಮ್ಮಲ್ಲಿ ನನ್ನ ಪ್ರಾರ್ಥನೆಯನ್ನು ಕೇಳಿಕೊಳ್ಳುತ್ತಾ ಇದ್ದೇನೆ. ಆಗ ಗಂಡ ಹೇಳ್ದ, ಯಾರು ಈ ಹುಡುಗ, ನೋಡ್ರಿ ಹೇಗೆ ಬರೆದಿದ್ದಾನೆ, ಅವ್ರ ತಂದೆ ತಾಯಿಗೆ ಆ ಅನುಭವನೇ ಇಲ್ವಾ ಅಂತ ಕೇಳಿದಾಗ ಆ ಹೆಂಡತಿ ಹೇಳಿದ್ಲು, ರೀ, ಈ ಪ್ರಾರ್ಥನಾ ರಿಕ್ವೆಸ್ಟ್ ಬರೆದಿದ್ದು ಯಾರು ಗೊತ್ತಾ? ನಮ್ಮ ಮಗ ಕಣ್ರಿ. ನಮ್ಮ ಮಗನೇ ಈ ಪ್ರಾರ್ಥನಾ ರಿಕ್ವೆಸ್ಟನ್ನು ಕೊಟ್ಟಿದ್ದಾನೆ. ದೇವರೇ, ನನ್ನನ್ನು ಸ್ಮಾರ್ಟ್ಫೋನ್ ಆಗಿ ಬದಲಾಯಿಸು. ನೋಡಿ, ಈ ದಿನಗಳಲ್ಲಿ ಕೂಡ ಮಕ್ಕಳು ಒಂಟಿತನದ ಅನುಭವವನ್ನು ಅನುಭವಿಸುತ್ತಾ ಇದ್ದಾರೆ. ಪ್ರೀತಿಯ ಪೋಷಕರೇ, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಿಮ್ಮ ಮಕ್ಕಳೊಂದಿಗೆ ಸ್ತೋತ್ರ ಕಳೆಯಿರಿ. ಸ್ತೋತ್ರ ಅವರೊಟ್ಟಿಗೆ ಆಟವಾಡ್ರಿ, ಅವರೊಟ್ಟಿಗೆ ಮಾತನಾಡ್ರಿ, ಅವರನ್ನು ಒಂಟಿಯಾಗಿ ಬಿಡಬೇಡ್ರಿ. ಆದ್ದರಿಂದ ಸ್ತೋತ್ರ ಒಂಟಿತನದ ಅನುಭವ ಮಾನವನ ಜೀವಿತದಲ್ಲಿ ಅಧಿಕವಾಗಿ ಕಾಡುತ್ತಾ ಇದೆ. ನೋಡ್ರಿ, ಈ ಒಂಟಿತನದಲ್ಲಿ ಇರುವವರನ್ನೇ ಸೈತಾನನು ಅಧಿಕವಾಗಿ ವಂಚಿಸುತ್ತಾನೆ. ಆ ಏದೆನ್ ತೋಟದಲ್ಲಿ ಆದಮ್ಮ ಹವ್ವಳು ಇಬ್ಬರು ಇದ್ದರು. ಸೈತಾನನು ಯಾವಾಗ ಬಂದನ್ರಿ? ಇಬ್ಬರು ಇದ್ದಾಗ ಬಂದಿಲ್ಲ. ಏಕೆಂದರೆ ಇಬ್ಬರು ಇದ್ದಾಗ ಬಂದರೆ ಅವನ ಆಟ ನಡೆಯುತ್ತಿರಲಿಲ್ಲ. ಈಗ ಹವ್ವಳು ಮಾತ್ರ ವಾಕಿಂಗ್ ಮಾಡ್ಕೊಂಡು ಬರುವಾಗ, ಹವ್ವಳೇ ಹೇಗಿದ್ದೀಯಾ, ಚೆನ್ನಾಗಿದ್ದೀಯಾ, ದೇವ್ರೇನು ಹೇಳಿದ್ರು ನೋಡ್ರಿ. ಅವಾಗ ಒಂಟಿಯಾಗಿ ಮಾತನ್ನು ಕೊಟ್ಟ. ಆ ಮಾತುಕತೆ ಮಾತನಾಡಿ ಆ ಶೋಧನೆಗೆ ಒಳಗಾಗಿ ಹವ್ವಳು ಪಾಪ ಮಾಡಿದಳು. ಆ ಪಾಪದಲ್ಲಿ ಗಂಡನು ಕೂಡ ಪಾಪ ಮಾಡುವಂತೆ ಪ್ರೇರೇಪಿಸಿದಳು. ಹಾಗಾದರೆ ಒಂಟಿತನದಲ್ಲಿ ಇರುವವರನ್ನ ಸೈತಾನನು ಬೇಗನೆ ಬೀಳಿಸುತ್ತಾನೆ. ನೋಡಿ, ಒಳ್ಳೆ ಸಮಾರಿಯನ ಅಥವಾ ಕರುಣೆ ಉಳ್ಳ ಸಮಾರಿಯನ ದೃಷ್ಟಾಂತದಲ್ಲಿ ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಯೆರಿಕೋವಿಗೆ ಹೋಗುತ್ತಾ ಇದ್ದ. ಅವನು ಒಂಟಿಯಾಗಿದ್ದರಿಂದ ಕಳ್ಳರ ಕೈಗೆ ಸಿಕ್ಕಿಬಿದ್ದನು. ಅವರು ಅವನನ್ನು ಸುಲಿಗೆ ಮಾಡಿ, ಗಾಯ ಮಾಡಿ, ಅರಜೀವ ಮಾಡಿ ಬಿಟ್ಟು ಹೋದರು. ನೋಡ್ರಿ, ಒಂಟಿಯಾಗಿರುವ ಪ್ರಯಾಣಿಕನನ್ನು ನೋಡುವ ಕಳ್ಳನು ಕದಿಯಲು ಕೊಲ್ಲಲು ಬಯಸುತ್ತಾನೆ. ಅದೇ ವಿಧದಲ್ಲಿ ಸ್ತೋತ್ರ, ಕಳ್ಳನಾದ ಸೈತಾನನು ನಿನ್ನನ್ನು ಕದ್ದುಕೊಳ್ಳುವುದಕ್ಕೆ, ಹಾಳು ಮಾಡುವುದಕ್ಕೆ ಅವನು ಬರ್ತಾನೆ. ಯಾವಾಗ? ನೀನು ಒಂಟಿಯಾಗಿರುವಾಗ ಹುಡುಕಿಕೊಂಡು ಬರ್ತಾನೆ. ಆದುದರಿಂದ ದೇವ ಮಗುವೇ, ನೀನು ಜಾಗ್ರತೆ ಉಳ್ಳವನಾಗಿರು. ನೋಡ್ರಿ, ದಾವೀದನು ಯುದ್ಧಕ್ಕೆ ಹೋಗಬೇಕಾದ ಸಮಯದಲ್ಲಿ ಒಬ್ಬಂಟಿಗನಾಗಿ ಮಾಳಿಗೆಯ ಮನೆಯ ಮೇಲೆ ಇದ್ದನು.
ಒಬ್ಬಂಟಿಗನಾಗಿದ್ದಂತೆ. ಅದರ ನಿಮಿತ್ತ ಏನು ಸಂಭವಿಸಿತು? ದೊಡ್ಡ ಪಾಪದಲ್ಲಿ ಬಿದ್ದನು. ಹಾಗಿರುವುದಾದರೆ ಒಂಟಿಯಾಗಿರುವವರನ್ನ ಸೈತಾನನು ಉಪಯೋಗಿಸುತ್ತಾನೆ, ಸೈತಾನನು ಬೀಳಿಸುತ್ತಾನೆ. ಆದುದರಿಂದ ನಾವು ಜಾಗ್ರತೆ ಉಳ್ಳವರಾಗಿರಬೇಕು. ಯೂದನು ಕೂಡ ಶಿಷ್ಯರ ಗುಂಪು 12 ಜನ, ಆ ಗುಂಪನ್ನು ಬಿಟ್ಟು ಒಂಟಿಯಾಗಿ ಹೋದಾಗ ಅವನಲ್ಲಿ ಹಣದ ಆಸೆ ತುಂಬಿ ಯೇಸುವನ್ನು 30 ಬೆಳ್ಳಿ ನಾಣ್ಯಗಳಿಗೆ ಹಿಡಿದುಕೊಟ್ಟ. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಾವು ಜಾಗ್ರತೆ ಉಳ್ಳವರಾಗಿರೋಣ. ಒಂಟಿತನಕ್ಕೆ ಸ್ಥಳ ಕೊಡುವುದು ಬೇಡ. ನಾನು ಒಂಟಿಗ ಅಂತ ಎಂಬುದಾಗಿ ಹೇಳಿ ಸೈತಾನನ ಅವನ ಪ್ಲಾನ್ಗಳಿಗೆ, ಯೋಜನೆಗಳಿಗೆ ತುತ್ತಾಗುವುದು ಬೇಡ. ನೋಡ್ರಿ, ಸಿಂಹ ಚಿರತೆ ಬೇಟೆಯಾಡುವಾಗ ಅದು ಮೊದಲು ಮಾಡುವ ಕಾರ್ಯ ಏನು ಗೊತ್ತಾ? ಗುಂಪನ್ನು ಚದುರಿಸ್ತದೆ. ಸೈತಾನ ಕೂಡ ನೀನೇನು ಮಾಡ್ತಾರೆ ಗೊತ್ತಾ? ಸಭೆಯಿಂದ ಚದುರು ಹೋಗುವಂತೆ ಮಾಡ್ತಾನೆ. ನೀನು ಒಬ್ಬಂಟಿಗನಾಗಿ ತಳ್ತಾನೆ. ಒಬ್ಬಂಟಿಗನಾಗಿರುವಾಗ ನಿನಗೆ ಟಾರ್ಗೆಟ್ ಮಾಡಿ ನಿನ್ನ ಬೀಳಿಸಬಹುದಾ? ಆದುದರಿಂದ ದೇವ ಜನರೇ, ಸ್ತೋತ್ರ, ನಿಮ್ಮ ಜೀವಿತದಲ್ಲಿ ಆತ್ಮಿಕ ಸ್ನೇಹಿತರು ಇರಬೇಕು, ಆತ್ಮಿಕ ಸಭೆ ಇರಬೇಕು. ಆ ಸಭೆಯ ಒಳಗಡೆ ನಾವು ಇರುವುದಾದರೆ ಒಂದು ಪ್ರೊಟೆಕ್ಷನ್ ನಮಗೆ ಇರುವಂಥದ್ದಾಗಿದೆ. ಹಾಗಿರುವುದರಿಂದ ನಮ್ಮ ಜೀವಿತದಲ್ಲಿ ಸದಾಕಾಲ ದೇವರು ಬಯಸುವಂಥ ಕಾರ್ಯಗಳನ್ನು ಮಾಡುವುದಕ್ಕೆ ನಾವು ಒಪ್ಪಿಸಿಕೊಡುವವರಾಗಿರಬೇಕು. ನೋಡ್ರಿ, ಮಾರ್ತಾ ಮರಿಯಳು ಅವರ ತಮ್ಮ ತೀರಿ ಹೋದಾಗ ಅವರು ಒಂಟಿತನದಲ್ಲಿ ಇದ್ದರು. ಅವರ ಒಂಟಿತನದ ಅನುಭವದಲ್ಲಿ ಯೇಸುಸ್ವಾಮಿ ಅವರನ್ನ ಒಂಟಿಗರಾಗಿ ಬಿಡಲಿಲ್ಲ. ಅವರ ಬಳಿಗೆ ಹೋಗಿ ಸತ್ತಿದ್ದಂಥ ಲಾಜರನನ್ನು ಎಬ್ಬಿಸಿ ತಿರುಗಿ ಕೊಟ್ಟು ಅವರ ಒಂಟಿತನವನ್ನು ಸ್ತೋತ್ರ ನಿಭಾಯಿಸಿದರು ಅಥವಾ ನೀಗಿಸಿದರು. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಈ ಲೋಕದಲ್ಲಿ ದೊಡ್ಡ ಒಂದು ಒಂಟಿತನ ಯಾವುದು ಮಾಡ್ತದೆ ಗೊತ್ತಾ? ಮರಣ ರೀ. ಅದಕ್ಕೆ ಬೈಬಲ್ ಮರಣವನ್ನು ಶತ್ರು ಎಂಬುದಾಗಿ ಕರೀತದೆ. ಎಂಥ ಸಂದರ್ಭದಲ್ಲಿ ಸಹ ನಮ್ಮ ಪ್ರಿಯರನ್ನು ಕಳೆದುಕೊಳ್ಳುವಾಗ ಸಹಿಸಲಾರದ ಒಂಟಿತನ ನಮ್ಮನ್ನು ಕಾಡುತ್ತದೆ. ಒಂಟಿತನ ನೀಗಿಸಲು ಸ್ತೋತ್ರ ಹೇಗೆ ಆ ಸತ್ತು ಹೋದ ಲಾಜರನನ್ನು ಎಬ್ಬಿಸಿ ಅವರ ಒಂಟಿತನವನ್ನು ದೇವರು ನೀಗಿಸಿದರೋ, ಅದರಂತೆಯೇ ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಸಮಯದಲ್ಲಿ ದೇವರು ಅದ್ಭುತವನ್ನು ಮಾಡುವವರಾಗಿದ್ದಾರೆ. ನಮ್ಮ ಪ್ರಿಯರನ್ನು ಮರಣವು ಅಗಲಿಸುವಾಗ ನಾವು ಅನ್ಯ ಜನರಂತೆ ಒಂಟಿಯಾಗಿ ದುಃಖದಿಂದ ಅಳಬೇಕಾದಂಥ ಅವಶ್ಯಕತೆ ಇಲ್ಲ. ಏಕೆಂದರೆ ನಮ್ಮ ಕಣ್ಣೀರನ್ನು ಒರೆಸುವ ದೇವರು, ನಮ್ಮ ಜೊತೆಯಲ್ಲಿ ಇರುತ್ತೇನೆಂಬುದಾಗಿ ವಾಗ್ದಾನ ಮಾಡಿದ ದೇವರು ಒಂದು ಕಾಲಕ್ಕೂ ನಮ್ಮನ್ನು ಒಂಟಿಯಾಗಿ ದೇವರು ಬಿಡುವವನಲ್ಲ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಆದುದರಿಂದ ಕ್ರೈಸ್ತರಿಗೆ ಮರಣವು ಒಂದು ಅಂತ್ಯವೇ ಅಲ್ಲ. ಅದಕ್ಕೆ ಕ್ರೈಸ್ತರು ಸತ್ತು ಹೋದರು, ತೀರಿ ಹೋದರು ಎಂಬುದಾಗಿ ಹೇಳೋದಿಲ್ಲ. ಸ್ತೋತ್ರ, ಅವರು ನಿದ್ರೆ ಮಾಡುತ್ತಾ ಇದ್ದಾರೆ ಎಂಬುದಾಗಿ ನಾವು ಹೇಳುತ್ತೇವೆ. ನೋಡ್ರಿ, ಅನ್ಯ ಮತದವರಲ್ಲಿ ಸತ್ತವರನ್ನು ಸುಡುತ್ತಾರೆ, ಮಹಮ್ಮದಿಯರು ಹೂನುತ್ತಾರೆ. ಆದರೆ ನಾವಾದರೂ ಅಥವಾ ದೇವ ಜನರಾದರೂ ನಾವು ಸತ್ತವರನ್ನು ಸುಡುವುದೂ ಇಲ್ಲ. ಅದಕ್ಕೆ ಬದಲಾಗಿ ಸತ್ತವರನ್ನು ಬಿತ್ತುತ್ತೇವೆ. ಒಬ್ಬ ರೈತನಾದವನು ಬೀಜವನ್ನು ಬಿತ್ತುವಾಗ ತಾನು ಬಿತ್ತಿದಂಥ ಬೀಜಗಳು ಒಂದು ದಿನ ಮೊಳಕೆ ಒಡೆದು ಏಳುತ್ತದೆ ಎಂಬ ನಂಬಿಕೆಯಿಂದ ಕೊಂಡೊಯ್ಯುವಾಗ, ಅದೇ ವಿಧದಲ್ಲಿ ನಮ್ಮವರು ಸ್ತೋತ್ರ, ನಮ್ಮ ಪ್ರಿಯರು ಒಂದು ದಿವಸ ಎದ್ದು ನಮ್ಮನ್ನು ಸ್ತೋತ್ರ ನಾವು ಪರಲೋಕಕ್ಕೆ ಹೋಗುವಾಗ ನಾವು ಮುಖಾಮುಖಿಯಾಗಿ ಅವರನ್ನು ಸಂಧಿಸುವೆವು. ಆದುದರಿಂದ ಒಂದು ವೇಳೆ ನಿಮ್ಮ ಪ್ರಿಯರು ಲೋಕದಿಂದ ಅವರು ಸ್ತೋತ್ರ ಬಿಟ್ಟು ಹೋಗಿದ್ರೆ ಅದನ್ನೇ ನೆನೆಸಿ ಒಂಟಿತನದಲ್ಲಿ ಇರಬೇಡ್ರಿ. ಕೈಗಳೆತ್ತಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ನೋಡಿ, ಲಾಜರನನ್ನು ದೇವರು ಎಬ್ಬಿಸಿದರು. ಒಂದು ವೇಳೆ ನಮ್ಮ ಪ್ರಿಯರಾದವರನ್ನು ದೇವರು ಲಾಜರನಂತೆ ಎಬ್ಬಿಸಿದರು ಅಥವಾ ಎಬ್ಬಿಸದಿದ್ದರು, ನಿಶ್ಚಯವಾಗಿ ತುತ್ತೂರ ಧ್ವನಿ ಊದುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲುಗೊಂಡು ಎದ್ದು ಬರುತ್ತಾರೆ. ಕ್ರಿಸ್ತನ ಬರೋಣ ಬಹಳ ಸಮೀಪವಾಗಿದೆ. ನಾವು ಮರಣದಲ್ಲಿ ಕಳೆದುಕೊಂಡವರನ್ನೆಲ್ಲ ಪುನಃ ಸಂಧಿಸುವಂಥ ಸಮಯವು ಆ ಸಮಯವಾಗಿರುತ್ತದೆ. ಆದುದರಿಂದ ದೇವ ಮಗುವೆ, ಆ ನಿರೀಕ್ಷೆಯನ್ನು ಸ್ತೋತ್ರ ನಾವು ಎದುರುಗೊಳ್ಳೋಣ. ಆ ನಿರೀಕ್ಷೆಗಾಗಿ ನಾವು ಕಾದಿರೋಣ. ದೇವರು ನಿಮ್ಮನ್ನು ಒಂಟಿಯಾಗಿ ಬಿಡುವುದಿಲ್ಲ. ನಿನ್ನ ಜೊತೆಯಲ್ಲಿ ಯಾರು ಇರುತ್ತಾರೋ
ಇಲ್ಲವೋ, ಒಂದು ಮಾತ್ರ ಸತ್ಯ, ದೇವರು ನಿನ್ನ ಸಂಗಡ ಇದ್ದಾರೆ. ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ, ದೇವರು ನಿಮ್ಮನ್ನು ತೊರೆದು ಬಿಡುವುದಿಲ್ಲ. ತಂದೆಯ ಸ್ಥಾನದಲ್ಲಿ, ಗಂಡನ ಸ್ಥಾನದಲ್ಲಿ, ಸ್ನೇಹಿತನ ಸ್ಥಾನದಲ್ಲಿ ದೇವರು ನಿಂತು ನಿಮ್ಮನ್ನು ನಡೆಸ್ತಾರೆ. ಅದಕ್ಕೆ ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತದೆ, ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಡುವುದಿಲ್ಲ. ದೇವರು ವಾಗ್ದಾನ ಮಾಡಿ ಹೇಳುತ್ತಾದರೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ, ಅನಾಥರನ್ನಾಗಿ ಬಿಡುವುದಿಲ್ಲ. ನೋಡ್ರಿ, ಕೀರ್ತನೆ 27:10ನೇ ವಾಕ್ಯದಲ್ಲಿ ದಾವೀದನು ಹೇಳುತ್ತಾನೆ, ತಂದೆ ತಾಯಿಗಳು ನನ್ನನ್ನು ತೊರೆದು ಬಿಟ್ಟರು, ದೇವರು ನನ್ನನ್ನು ಸೇರಿಸಿಕೊಳ್ಳುತ್ತಾರೆ. ಯೇಸು ಸ್ವಾಮಿ ಹೇಳಿದರು, ಯೋಹಾನ್ ಬರೆದ ಸುವಾರ್ತೆ 16ನೇ ಅಧ್ಯಾಯ 32ನೇ ವಾಕ್ಯವನ್ನು ನೋಡ್ರಿ, ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚೆದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುತ್ತದೆ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುತ್ತದೆ. ಈಗ ಬಂದಿದೆ, ಆದರೆ ನಾನು ಒಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ. ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಒಂಟಿಗನಾಗಿ ಬಿಡುವ ಸಮಯ ಬರುತ್ತದೆ. ನಮ್ಮ ಜೀವಿತದಲ್ಲಿ ಕೂಡ ಕೆಲವು ಬಾರಿ ಹಲ್ಲೆಲೂಯ ನಾವು ನಂಬಿದ ಜನರು ನಮ್ಮನ್ನು ಒಂಟಿಯಾಗಿ ಕೈ ಬಿಟ್ಟು ಬಿಡಬಹುದು. ಓ ಸ್ತೋತ್ರ, ಒಂಟಿಯಾಗಿರುವಂಥ ಅನುಭವ ಕೆಲವು ಸಮಯ ಬರುತ್ತದೆ. ಅದರಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನೋ, ನಾನು ಒಂಟಿಗನಲ್ಲ, ನಾನು ಒಂಟಿಗನಾಗಿ ಕೈ ಬಿಡಲ್ಪಡುವಂಥ ಸಮಯ ಬಂದರೂ ಕೂಡ ನಾನು ಒಂಟಿಗನಲ್ಲ, ತಂದೆ ನನ್ನ ಸಂಗಡ ಇದ್ದಾರೆ. ಇವತ್ತು ಎಷ್ಟು ಜನ ಹೇಳಲಿಕ್ಕೆ ಸಾಧ್ಯ, ನಾವು ಸಹ ಒಂಟಿತನದ ಅನುಭವದಲ್ಲಿ ಇದ್ದೇವೆ, ಒಂಟಿತನದ ಮಧ್ಯದಲ್ಲಿ ಸ್ತೋತ್ರ ಕೈ ಬಿಡಲ್ಪಟ್ಟಿದ್ದೇವೆ. ನಾವು ಹೇಳಬೇಕು, ದೇವರೇ, ಓ ಸ್ತೋತ್ರ, ನೀವು ನಮ್ಮ ಸಂಗಡ ಇರುವುದರಿಂದ ನಾವು ಒಬ್ಬಂಟಿಗರಲ್ಲ. ಅದಕ್ಕೆ ದಾವೀದನ ಕೀರ್ತನೆ 38:11ನೇ ವಾಕ್ಯದಲ್ಲಿ ಹೇಳುತ್ತಾನೆ, ನನ್ನ ಪ್ರಿಯರು ಸ್ನೇಹಿತರು ನನ್ನ ಹುಣ್ಣನ್ನು ನೋಡಿ ಓರೆಯಾಗಿ ನಿಲ್ಲುತ್ತಾರೆ, ನನ್ನ ನೆರೆಯವರು ದೂರದಲ್ಲಿ ನಿಂತಿದ್ದಾರೆ. ಕೀರ್ತನೆ 102:7ನೇ ವಾಕ್ಯದಲ್ಲಿ, ನಾನು ಎಚ್ಚರವಾಗಿದ್ದು ಮಾಳಿಗೆಯ ಮೇಲಿರುವ ಒಂಟಿಯಾದ ಪಕ್ಷಿಯ ಹಾಗಿದ್ದೇನೆ. ಅಪೊಸ್ತಲ ಪೌಲನ 2 ತಿಮೋತಿ 4ನೇ ಅಧ್ಯಾಯ 16ನೇ ವಾಕ್ಯ ಹೇಳ್ತಾನೆ, ನಾನು ಮೊದಲನೆಯ ಸಾರಿ ಪ್ರತಿವಾದ ಮಾಡಿದಾಗ ಯಾರು ನನ್ನ ಕಡೆ ಆಗಲಿಲ್ಲ, ಎಲ್ಲರೂ ನನ್ನನ್ನು ಕೈ ಬಿಟ್ಟರು. ನೋಡ್ರಿ, ಇವರೆಲ್ಲ ಒಂಟಿತನದ ಅನುಭವದಲ್ಲಿ ಹಾದು ಹೋದವರು, ಆದರೆ ಅವ್ರಿಗಿರುವಂಥ ನಿರೀಕ್ಷೆಯನ್ನು ನೋಡ್ರಿ, ಏನ್ರಿ, ಆ ಒಂಟಿತನದಲ್ಲಿ ಕೂಡ ದೇವರೇ ನೀವು ನಮ್ಮನ್ನು ಕೈ ಬಿಡಬೇಡ, ನೀವು ನಮ್ಮ ಸಂಗಡ ಇರಬೇಕೆಂಬುದಾಗಿ ಕೇಳುತ್ತಾ ಇದ್ದಾರೆ. ನೋಡ್ರಿ, ಯಾರು ದೇವರನ್ನ ನಂಬಿರುತ್ತಾರೋ ಅವರು ಒಬ್ಬಂಟಿಗರಲ್ಲ. ಯಾರು ಯೇಸುವನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದಾರೋ ಅವರು ಒಬ್ಬಂಟಿಗರಲ್ಲ. ಕಾರಣ ನಿಮ್ಮ ಜೊತೆಯಲ್ಲಿ ದೇವರಿದ್ದಾರೆ. ಹಾಗಾದರೆ ದೇವರು ನಿಮ್ಮ ಜೊತೆ ಇರುವಾಗ ನೀವು ಹೇಗೆ ಒಂಟಿಗರು, ನಾನು ಒಬ್ಬಂಟಿಗ ಎಂಬುದಾಗಿ ಹೇಳಲಿಕ್ಕೆ ಸಾಧ್ಯ? ಈ ದಿನ ನಾನು ನಿಮ್ಮೊಟ್ಟಿಗೆ ನಾವು ಒಂಟಿತನವನ್ನು ಕಾಡುವಾಗ ಓ ಸ್ತೋತ್ರ ಕೆಲವೊಂದು ಸಂಗತಿಗಳನ್ನು ದೇವರು ನಮಗೆ ನೆನಪಿಗೆ ತರುತ್ತಾರೆ. ಮೊದಲನೇದಾಗಿ, ನಿಮಗೆ ಒಂಟಿತನ ಕಾಡುವಾಗ ನೀವು ನೆನಪಿಸಿಕೊಳ್ಳ್ರೆ ಏನಂದ್ರೆ, ಯೇಸು ಸ್ವಾಮಿ ನಿಮ್ಮ ಜೊತೆಯಲ್ಲಿ ಇದ್ದಾರೆ. ಯೇಸು ಸ್ವಾಮಿ ನಿಮ್ಮ ಸಂಗಡ ಇರುವರು. ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಾಕ್ಯ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನಾನು ಯುಗದ ಸಮಾಪ್ತಿಯವರೆಗೆ. ನಿಮ್ಮ ಸಮಾಪ್ತಿ ಅಲ್ಲ, ಯುಗ ಇನ್ನೂ ಸಮಾಪ್ತಿ ಆಗಿಲ್ಲ, ಅದರ ಒಂದು ಸಮಾಪ್ತಿ ಇದೆ ಯುಗಕ್ಕೆ. ದೇವರು ಹೇಳ್ತಾ ಇದ್ದಾರೆ, ಯುಗದ ಸಮಾಪ್ತಿಯವರೆಗೂ ನಾನು ನಿನ್ನ ಸಂಗಡ ಇದ್ದೇನೆ. ಹಾಗಾದರೆ ದೇವರು ನಮ್ಮ ಜೊತೆ ಇರುವಾಗ ನಾವು ಒಬ್ಬಂಟಿಗರಲ್ಲರಿ. ನೆನಪಿಗೆ ತಂದುಕೊಳ್ಳ್ರಿ, ದೇವರು ನಮ್ಮ ಜೊತೆ ಇದ್ದಾನೆ, ಭಯಪಡಬೇಡ್ರಿ. ಕೆಲವು ವರ್ಷಗಳ ಹಿಂದೆ ಒಬ್ಬ ಪ್ರಸಿದ್ಧಿ ಹೊಂದಿದ ಒಬ್ಬ ಕವಿ ಇದ್ದನ್ರಿ. ಅವನು ಅನೇಕ ಈ ಸಿನಿಮಾ ಹಾಡುಗಳನ್ನು ರಚಿಸಿದ್ದ ಒಬ್ಬ ತತ್ವಜ್ಞಾನಿ ಕೂಡ ಆಗಿದ್ದ. ಒಂದು ದಿನ ಅವನು ಒಂದು ಕವಿತೆಯನ್ನು ಬರೆಯಲು ಆರಂಭಿಸಿದ. ಆ ಕವಿತೆಯಲ್ಲಿ ಒಬ್ಬನು ಸತ್ತರೆ ಅವನ ಮನೆಯವರು ಮನೆಗೆ ಬಂದು ಅಳುತ್ತಾರೆ, ಪತ್ನಿ ಬೀದಿಯವರೆಗೆ ಅಳುತ್ತಾಳೆ. ಪತ್ನಿ ಹೇಗೆ ಅಳುತ್ತಾಳೆ?
ನಾವು ಮದುವೆ ಮಾಡಿಕೊಂಡ್ವಿ, ಒಟ್ಟಾಗಿ ಬಾಳಿದೆವು, ನನ್ನನ್ನು ಬಿಟ್ಟು ನೀವು ಹೊರಟು ಹೋದ್ರಲ್ವ ಎಂಬುದಾಗಿ ಹೆಂಡತಿ ಅಳ್ತಾ ಇರ್ತಾಳೆ. ಸಮಾಧಿಗೆ ತರ್ತಾರೆ. ಅಲ್ಲಿ ಮಗ ಬರ್ತಾನೆ ಕೊಳ್ಳಿ ಇಡುವುದಕ್ಕಾಗಿ. ಅಲ್ಲಿ ಬಂದಾಗ ಅಯ್ಯೋ ಅಪ್ಪ ನಮ್ಮನ್ನು ಬಿಟ್ಟು ಹೋದಿಲ್ಲಪ್ಪ ಎಂಬುದಾಗಿ ಅಳುತ್ತಾನೆ ಕೊಳ್ಳಿ ಇಡುತ್ತಾನೆ. ನೋಡ್ರಿ, ಹಾಗಾದರೆ ಮನೆಯವರೆಗೂ ಬಂಧುಗಳು, ಬೀದಿಯವರೆಗೆ ಪತ್ನಿ, ಸ್ಮಶಾನದವರೆಗೆ ಮಕ್ಕಳು, ಕೊನೆಯವರೆಗೂ ಯಾರು? ಅವನೊಂದು ಪ್ರಶ್ನೆ ಹಾಕ್ದ ಕವಿ. ಕೊನೆಯವರೆಗೂ ಯಾರು? ಅವನೇ ಯೋಚಿಸಲಿಕ್ಕೆ ಆರಂಭಿಸಿದ. ಸಮಾಧಿಯ ನಂತರ ಅವರೊಂದಿಗೆ ಬರುವವರು ಯಾರು? ಮರಣದ ನಂತರ ಸ್ಥಿತಿ ಏನಾಗ್ತದೆ? ಕವಿಯು ವಿಜ್ಞಾನದ ಪುಸ್ತಕಗಳನ್ನೆಲ್ಲ ತಿರುಗಿಸಿದ, ಗೊತ್ತಿರುವಂಥ ಎಲ್ಲ ಪುಸ್ತಕಗಳನ್ನು ತಿರುಗಿಸಿದ. ಅವನ ಪ್ರಶ್ನೆಗೆ ಉತ್ತರ ಸಿಗಲೇ ಇಲ್ಲ. ಕೊನೆಯದಾಗಿ ಅವನು ಬರೆದು ಬಿಟ್ಟು ಹೋದ ಒಂದೇ ಒಂದು ಆ ಬರಹ, ಕೊನೆಯವರೆಗೂ ಯಾರು? ಅಷ್ಟಕ್ಕೆ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟನ್ರಿ ಅವನು. ನೋಡ್ರಿ, ಒಂದು ವೇಳೆ ಲೋಕದ ತತ್ವಜ್ಞಾನಿಗಳಿಗೆ ತಿಳಿಯದೇ ಇರಬಹುದು, ಜ್ಞಾನಿಗಳಿಗೆ ತಿಳಿಯದೇ ಇರಬಹುದು, ಆದರೆ ನಮ್ಮ ಪ್ರೀತಿಯ ರಕ್ಷಕನಾದ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ಯುಗದ ಸಮಾಪ್ತಿಯವರೆಗೆ ಅಥವಾ ಕೊನೆಯವರೆಗೆ ಯಾರು ಅಂತ ಹೇಳಿದ್ರೆ ಕೊನೆಯವರೆಗೆ ಯೇಸು ಸ್ವಾಮಿ ಮಾತ್ರ. ಈ ಲೋಕದಲ್ಲಿ ಓಟವನ್ನು ಮುಗಿಸಿದ ನಂತರ ಕೊನೆಯವರೆಗೂ ಯಾರು? ಯೇಸು ಸ್ವಾಮಿ ಮಾತ್ರ. ಆತನೊಬ್ಬನೇ ನಿತ್ಯ ಕಾಲಕ್ಕೂ ಇರುವಂಥ ದೇವರು, ಎಂದೆಂದಿಗೂ ಜೀವಿಸುವವನು ಆತನೊಬ್ಬನೇ. ನಮ್ಮ ಜೀವಿತದಲ್ಲಿ ಕೂಡ ಮನೆಯವರೆಗೂ, ಬಂಧು ಮಿತ್ರಾದಿಗಳು, ರಸ್ತೆಯವರೆಗೂ, ಹೆಂಡತಿ ಸಮಾಧಿಯವರೆಗೂ, ಆದರೆ ಕೊನೆಯವರೆಗೂ ಯಾರು? ಓ ಸ್ತೋತ್ರ! ಕೊನೆಯವರೆಗೂ ಯಾರು ಅಂದರೆ ನಾನು ನೀನು ನಂಬಿರುವ ಯೇಸು ಸ್ವಾಮಿ. ಓ ಸ್ತೋತ್ರ! ನಮ್ಮನ್ನ ಹೆಸರಿಡಿದು ಕರೆದಂಥ ದೇವರು ಮಾತ್ರ ಕೊನೆಯವರೆಗೂ. ಎಲ್ಲರೂ ಕೈ ಬಿಟ್ಟರು, ನಮ್ಮನ್ನ ಕೈ ಬಿಡದ ದೇವರು ಮಾತ್ರ ಕೊನೆಯವರೆಗೂ. ಹಲ್ಲೆಲೂಯಾ! ಅವರು ಮಾತ್ರ ಕೊನೆಯವರೆಗೂ ನಮ್ಮ ಸಂಗಡ ಇರುತ್ತಾರೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ! ನೋಡ್ರಿ, ಮೋಶೆ ಮಿದ್ಯಾನ್ ದೇಶದಲ್ಲಿ ಒಂಟಿತನದಲ್ಲಿ ಇರಲಿಲ್ಲ. ಕಾರಣ ದೇವರು ಕರೆದು ಅವನಿಗೆ ಮರುಭೂಮಿಯಲ್ಲೇ ಸೇವೆ ಕೊಟ್ಟರು. ಎಲಿಯನು ಒಂಟಿತನದಲ್ಲಿ ಇರುವಾಗ ಸಣ್ಣ ಧ್ವನಿಯ ಮೂಲಕ ಅವನೊಟ್ಟಿಗೆ ಮಾತನಾಡಿ ಅವನನ್ನು ಸಂತೈಸಿದರು. ಪೌಲ ಸೀಲರು ಒಂಟಿತನದಲ್ಲಿ ಇರುವಾಗ ಮಧ್ಯರಾತ್ರಿಯಲ್ಲಿ ಅವರು ಹಾಡುವಾಗ ದೇವರು ಅವರಿಗೆ ಬಿಡುಗಡೆ ಕೊಟ್ಟರು. ದಾನಿಯೇಲನನ್ನು ಸಿಂಹದ ಗವಿಗೆ ಹಾಕಿದಾಗ ದಾನಿಯೇಲನನ್ನು ದೇವರು ಒಂಟಿಯಾಗಿ ಬಿಡಲಿಲ್ಲ. ಓ ಸ್ತೋತ್ರ! ಸಿಂಹಗಳ ಬಾಯನ್ನು ಕಟ್ಟಿ ಹಾಕಿದರು. ಶದ್ರಕ್, ಮೆಷಕ್, ಅಬೇದನನಿಗೆ ಬೆಂಕಿ ಹಾಕಿದಾಗ ಒಬ್ಬಂಟಿಗರಾಗಿ ಬಿಡದೆ ನಾಲ್ಕನೆಯ ವ್ಯಕ್ತಿಯಾಗಿ ಅದರ ಒಳಗೆ ದೇವರೇ ಸ್ವತಃವಾಗಿ ಇಳಿದು ಬಂದರು. ಹಾಗಿರುವುದಾದರೆ ಓ ಸ್ತೋತ್ರ, ನಿಮಗೆ ಒಂಟಿತನ ಕಾಡುವಾಗ, ನಿಮ್ಮ ಜೀವಿತದಲ್ಲಿ ಅಯ್ಯೋ ನಾನು ಏಕಾಂಗಿಯಾಗಿದ್ದೇನಲ್ವಾ ಎಂಬುದಾಗಿ ಓ ಸ್ತೋತ್ರ ನೆನೆಸಿಕೊಳ್ಳುವಾಗ ನೆನಪಿಡ್ರೆ, ಏಸಪ್ಪ ನಿಮ್ಮ ಜೊತೆಯಲ್ಲಿದ್ದಾರೆ. ಏಸಪ್ಪ ನಿಮ್ಮನ್ನ ಕೈ ಬಿಡೋದೇ ಇಲ್ಲ. ನಿಮ್ಮ ಬಂಧು ಮಿತ್ರಾದಿಗಳು ಕೈ ಬಿಟ್ಟರು, ಏಸಪ್ಪ ನಿಮ್ಮನ್ನ ಕೈ ಬಿಡೋದಿಲ್ಲ. ನಿಮ್ಮ ಕಂಪನಿ ಕೈ ಬಿಟ್ಟರು, ಏಸಪ್ಪ ನಿಮ್ಮನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ! ಡಾಕ್ಟರ್ಗಳು ನಿಮ್ಮನ್ನ ಕೈ ಬಿಟ್ಟಿರಬಹುದು, ಏಸಪ್ಪ ನಿಮ್ಮನ್ನ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ! ಏಸಪ್ಪನನ್ನ ನೆನಪು ಮಾಡಿಕೊಳ್ಳ್ರೆ. ಆ ಒಂದು ಧೈರ್ಯ ನಮಗಿರಲಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಓ ಸ್ತೋತ್ರ ಸದಾ ಕಾಲ ನಿಮ್ಮೊಡನೆ ಇದ್ದು ಒಂಟಿತನದಲ್ಲಿ ನಿಮ್ಮನ್ನು ನಡೆಸುವುದೇ ಇಲ್ಲ. ಒಂದು ದಿನ ಒಬ್ಬ ವ್ಯಕ್ತಿಗೆ ಕನಸು ಬಿತ್ರಿ. ಆ ಕನಸಿನಲ್ಲಿ ಅವನು ಸಮುದ್ರದ ತೀರದಲ್ಲಿ ನಡೆಯುತ್ತಾ ಇದ್ದಾನೆ. ಬದುಕೆಂಬ ಸಾಗರ ತೀರದುದ್ದಕ್ಕೂ ದೇವರು ಅವನೊಟ್ಟಿಗೆ ಇದ್ದಾರೆಂಬಂಥ ಒಂದು ಭರವಸೆ. ದೇವರೇ ನನ್ನ ಸಂಗಡ ಇದ್ದೀಯ, ನಾನು ಎಲ್ಲಿ ಹೋದರೂ ನನ್ನ ಸಂಗಡ ನೀನು ಬರುತ್ತೀಯ, ನನ್ನೊಡನೆ ಇರುವಿ, ನಿನಗೆ ಸ್ತೋತ್ರ ಎಂಬುದಾಗಿ ಬಹಳ ಸಂತೋಷದಲ್ಲಿದ್ದಾನೆ. ಅವನು ಹಾಗೆಯೇ ಆ ಜೀವನದ ಓ ಸ್ತೋತ್ರ ಮುಂದುವರಿದ ಭಾಗದಲ್ಲಿ ನಡೆದುಕೊಂಡು ಹೋಗುವಾಗ ಅವನ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ದೇವರ 2 ಹೆಜ್ಜೆ ಗುರುತುಗಳನ್ನು ನೋಡುತ್ತಾ ಬರುತ್ತಾದನೆ. ಆ ದೇವರ 2 ಹೆಜ್ಜೆಗಳನ್ನು ಗುರುತುಗಳನ್ನು ನೋಡುತ್ತಾ ಬರುವಾಗ ಅವನ ಆನಂದಕ್ಕೆ ಇನ್ನೂ ಮಿತಿನೇ ಇಲ್ಲ. ಯಾವಾಗಲೂ ಅವನು ಹೇಳುತ್ತಾನೆ, ದೇವರು ನನ್ನೊಡನೆ ಇದ್ದಾರೆ, ನನ್ನೊಂದಿಗೆ ನಡೆಯುತ್ತಾ ಇದ್ದಾರೆ. ಹಾಗೆ ಪ್ರಯಾಣ ಮಾಡುವಂಥ ವೇಳೆಯಲ್ಲಿ ಒಂದು ಕಾರ್ಗತ್ತಲೆಯ ಅನುಭವ, ಬಹಳ ಭಯಂಕರವಾದ ಅನುಭವ, ಭಯದ ಅನುಭವ.
ಅವನಿಗೆ ಭಯ ಜಾಸ್ತಿ ಉಂಟಾಯಿತು. ಅವನಿಗೆ ಯಾವಾಗಾದರೂ ಭಯ ಉಂಟಾದಾಗ ಹಿಂದಕ್ಕೆ ನೋಡ್ತಾ ಇದ್ದ, ದೇವರ 2 ಹೆಜ್ಜೆಗಳನ್ನು ಕಾಣ್ತಾ ಇದ್ದ. ಈಗ ಕಷ್ಟ ಕಾಲ, ಕಾರ್ಗತ್ತಲಿನ ಅನುಭವ, ಹಿಂದೆ ನೋಡುತ್ತಾ ಇದ್ದಾನೆ. ದೇವರ 2 ಹೆಜ್ಜೆಗಳು ಅವನಿಗೆ ಕಾಣಿಸುತ್ತಾ ಇಲ್ಲ. ಅಯ್ಯೋ ದೇವರೇ, ಈ ಕಷ್ಟದ ದಿನಗಳಲ್ಲಿ, ಈ ಭಯದ ಸಮಯದಲ್ಲಿ ನನ್ನನ್ನು ಕೈ ಬಿಟ್ಟಿಯಾ ಎಂಬುದಾಗಿ ಅವನು ಜೋರಾಗಿ ದೇವರನ್ನು ಕೂಗಿದಾಗ ದೇವರು ಉತ್ತರ ಕೊಟ್ರಂತೆ, ಮಗನೇ, ನಿನ್ನ ಕಷ್ಟದ ಸಮಯದಲ್ಲಿ ನಾನು ಹೇಗೆ ನಿನ್ನನ್ನು ಕೈ ಬಿಡುವೆ? ನೀನು ಹಿಂದೆ ನೋಡಿದಂಥ ಆ 2 ಹೆಜ್ಜೆಗಳು ಅದು ನಿನ್ನ ಹೆಜ್ಜೆಗಳಲ್ಲಪ್ಪ, ನನ್ನ ಹೆಜ್ಜೆಗಳು. ಕಾರಣ, ಕಷ್ಟದ ಸಮಯದಲ್ಲಿ, ಈ ಭಯದ ಸಮಯದಲ್ಲಿ, ಕಾರ್ಗತ್ತಲಿನ ಅನುಭವದಲ್ಲಿ ನಿನ್ನನ್ನು ನಾನು ಹೊತ್ತುಕೊಂಡು ನಡೆಯುತ್ತಾ ಇದ್ದೇನೆ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಜೀವನದ ಯಾತ್ರೆಯಲ್ಲಿ ಸಹ ಅನೇಕ ಕಾರ್ಗತ್ತಲಿನ ಅನುಭವದಲ್ಲಿ ಅಯ್ಯೋ ದೇವರು ನಮ್ಮನ್ನು ಕೈ ಬಿಟ್ಟಿದ್ದಾರ, ಅಯ್ಯೋ ದೇವರು ನಮ್ಮ ಸಂಗಡ ಇಲ್ಲವಾ, ಏಸಪ್ಪ ಎಷ್ಟೋ ದಿವಸ ಆಯಿತು ಪ್ರಾರ್ಥನೆ ಮಾಡಿ ಉತ್ತರ ಇಲ್ವಾ, ನಾವು ಸಹ ನೆನೆಸ್ತೇವೆ ದೇವರು ಸಹ ನಮ್ಮನ್ನು ಕೈ ಬಿಟ್ಟಿದ್ದಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ಕೀರ್ತನೆ 23:4, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರ ಇರುವುದರಿಂದ ಕೇಡಿಗೆ ಹೆದರೇನು. ಹಾಗಾದರೆ ನಿನ್ನ ಕಾರ್ಗತ್ತಲಿನ ಅನುಭವದಲ್ಲಿ ದೇವರು ನಿನ್ನ ಹತ್ತಿರ ಇರ್ತಾರೆ, ನಿನ್ನ ಸಮೀಪ ಇರ್ತಾರೆ. ಯಾಕೆ? ನಿನಗೊಂದು ಅದ್ಭುತ ಮಾಡೋದಕ್ಕೆ. ನನ್ನ ಮಗನು, ನನ್ನ ಮಗಳು ಒಂಟಿತನದಲ್ಲಿ ಹೋಗಬಾರದು, ಒಂಟಿತನದ ಬಾಧೆಯಲ್ಲೇ ಅನುಭವಿಸಬಾರದು ಎಂಬುದಾಗಿ ದೇವರು ನಿಮ್ಮ ಸಂಗಡ ಇದ್ದಾರೆ. ಕೈಗಳಿದ್ದರೆ ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ. ಹಾಗಾದರೆ ನಿಮ್ಮ ಒಂಟಿತನದ ಅನುಭವದಲ್ಲಿ ನೆನಪು ಮಾಡಿಕೊಳ್ಳ್ರಿ, ದೇವರು ನಿಮ್ಮ ಸಂಗಡ ಇದ್ದಾರೆ. 2, ನಿಮ್ಮ ಒಂಟಿತನದಲ್ಲಿ ನೀವು ನೆನಪಿಸಿಕೊಳ್ಳಬೇಕಾದ 2ನೆಯ ಸಂಗತಿ, ದೇವರ ಕಣ್ಗಳು ನಿಮ್ಮನ್ನು ನೋಡುತ್ತಿವೆ. ಹೌದಾ ಪಾಸ್ಟರ್? ದೇವರ ಕಣ್ಗಳು ನಮ್ಮನ್ನು ನೋಡುತ್ತವೆ ಪಾಸ್ಟರ್. ನಾವೇ ಅನಾಥರ ಥರ ಇದ್ದೇವೆ, ನಮ್ಮನ್ನು ಯಾರೂ ನೋಡಲೆಂಬುದಾಗಿ ಅಂದ್ಕೊಂಡಿದ್ದೇವೆ. ಆದರೆ ಒಂದು ವಿಷಯ, ಒಂದು ಸತ್ಯ ಏನಂದರೆ, ದೇವರ ಕಣ್ಗಳು ನಿಮ್ಮನ್ನು ನೋಡುತ್ತಾ ಇದೆ. ಕೀರ್ತನೆಗಳು 139 16ನೇ ವಾಕ್ಯದಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಗಳು ನನ್ನನ್ನು ನೋಡಿದವು. ಆಮೇನ್. ದೇವರ ಕಣ್ಗಳು ಸದಾ ನಮ್ಮನ್ನು ನೋಡುವುದರಿಂದ ನಾವು ಒಬ್ಬಂಟಿಗರಲ್ಲ. ಮರುಭೂಮಿಯ ಅವಸ್ಥೆಯಲ್ಲಿ ಎಲ್ಲರಿಂದ ಕೈ ಬಿಡಲ್ಪಟ್ಟು ಅಯ್ಯೋ ನಾನು ಒಂಟಿಗಳು, ನನಗಿನ್ನು ಭವಿಷ್ಯ ಇಲ್ಲ, ನನ್ನ ಮಗನನ್ನು ಒಂದು ಕಡೆ ಹಾಕ್ಬಿಟ್ಟು ಅವನ ಸಾಯುವುದನ್ನು ನಾನು ಕಣ್ಣಾರೆ ನೋಡಿ ಸತ್ತೋಗೋನೆಂಬುದಾಗಿ ಒಂಟಿತನದ ಅನುಭವದಲ್ಲಿ ಕಣ್ಣೀರು ಇಡುತ್ತಾ ಇದ್ದಂಥ ಹಾಗರಳನ್ನು ದೇವರು ಕಂಡರು. ಹಾಗರಳೇ ಅಂತ ದೇವರು ಅವಳನ್ನು ಕೂಗಿದರು. ಪ್ರೀತಿ ಉಳ್ಳ ದೇವ ಜನರೇ, ಅದೇ ಸ್ಥಳದಲ್ಲಿ ಅಯ್ಯೋ ನನಗೆ ಯಾರೂ ಇಲ್ವೇ, ನಾನು ಒಬ್ಬಂಟಿಗಳಾಗಿದ್ದೇನೆಂಬುದಾಗಿ ಹೇಳಿದ ಅದೇ ಹಾಗರಳು ದೇವರಿಗೆ ಒಂದು ಹೆಸರನ್ನು ಕೊಡುತ್ತಿದ್ದಾಳೆ. ಎಲ್ರೋಹಿ ದೇವರು, ನನ್ನನ್ನು ಕಂಡ ದೇವರು. ನನ್ನ ಒಂಟಿತನದ ಅನುಭವದಲ್ಲಿ, ನನ್ನ ಮರುಭೂಮಿಯ ಅವಸ್ಥೆಯಲ್ಲಿ, ನನ್ನ ಬರಡಾದ ಅವಸ್ಥೆಯಲ್ಲಿ ನನ್ನನ್ನು ಯಾರೂ ಕಾಣಲಿಲ್ಲ, ನನ್ನವರು ಎನ್ನುವವರು ನನ್ನನ್ನು ಕೈ ಬಿಟ್ಟಿದ್ದರು, ಆದರೆ ದೇವರ ಕಣ್ಗಳು ನನ್ನನ್ನು ಕಂಡವು. ಹಾಗಿರುವುದಾದರೆ ಪ್ರೀತಿಯುಳ್ಳ ದೇವ ಜನರೇ, ಸ್ತೋತ್ರ, ಎಲ್ರೋಹಿಯಾದ ದೇವರು ನಿಮ್ಮನ್ನು ನೋಡುತ್ತಾ ಇದ್ದಾರೆ, ನಿಮ್ಮನ್ನು ಕಾಣುತ್ತಾ ಇದ್ದಾರೆ. ನಿಮ್ಮ ಚಲನ ವಲನಗಳು ದೇವರಿಗೆ ಗೊತ್ತಿದೆ. ನೀವು 4 ಗೋಡೆಗಳ ಮಧ್ಯೆ ಅಳುತ್ತಿರುವ ಕಣ್ಣೀರು ದೇವರಿಗೆ ಗೊತ್ತಿದೆ. ನಿಮಗೆ ಏನು ಅಗತ್ಯತೆ ಇದೆ ಎಂಬುದಾಗಿ ದೇವರಿಗೆ ಗೊತ್ತಿದೆ. ನಿಮ್ಮ ಒಳಗಡೆ ಆ ಹೃದಯದ ಭಾರ ದೇವರಿಗೆ ಗೊತ್ತಿದೆ. ನೀವು ನೆನೆಸ್ತಾ ಇದ್ರೆ ಅಯ್ಯೋ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ತಾ ಇಲ್ಲ. ದೇವರು ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಿನ್ನ ಸ್ತೋತ್ರ ತಾಯಿ ಗರ್ಭದಲ್ಲೇ ನಿರ್ಮಿಸುವ ಮುಂಚೆ ನನ್ನ ಕಣ್ಗಳು ನಿನ್ನನ್ನು ಕಂಡಿರುವುದರಿಂದ ಹೇಗೆ ನಾನು ನಿನ್ನನ್ನು ಮರೆಯಲಿ. ಆದುದರಿಂದ ದೇವ ಜನರೇ, ಸ್ತೋತ್ರ, ದೇವರ ಕಣ್ಗಳು ನಮ್ಮನ್ನು ನೋಡುತ್ತಾ ಇರೋದರಿಂದ ನಾವು ಒಬ್ಬಂಟಿಗರಲ್ಲ ರೀ.
ನಾವು ಒಂಟಿತನದಲ್ಲಿ ಇರುವವರಲ್ಲ. ಮೂರನೇದಾಗಿ ನಾವು ಒಬ್ಬಂಟಿಗರಲ್ಲ. ಕಾರಣ ದೇವರು ವಾಗ್ದಾನ ಮಾಡಿದ್ದಾರೆ. ಏನು ವಾಗ್ದಾನ ಮಾಡಿದ್ದಾರೆ? ಇಬ್ರಿಯ ಪತ್ರಿಕೆ 13ನೇ ಅಧ್ಯಾಯ 5ನೇ ವಾಕ್ಯವನ್ನು ನೋಡ್ರಿ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ. ಕೈಗಳೆತ್ತಿ ದೇವರಿಗೊಂದು ಒಳ್ಳೆಯ ಸ್ತೋತ್ರ ಹೇಳೋಣ. ಹಲ್ಲೆಲೂಯ. ದೇವರು ಹೇಳುತ್ತಾ ಇದ್ದಾರೆ, ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ. ಮನುಷ್ಯನು ಈ ಥರ ಹೇಳಿದ್ರೆ ನಮ್ಮನ್ನು ಕೈ ಬಿಟ್ಬಿಡ್ತಾನೆ. ಏನು ಬಂದರೂ ನಾನು ಕೈ ಬಿಡೋದಿಲ್ಲ. ಮದುವೆ ಆಗಲು ಕೂಡ ಗಂಡ ಹೆಂಡತಿಯ ಆ ಒಡಂಬಡಿಕೆಯ ಮಾತು, ಕಷ್ಟದಲ್ಲಿಯೋ ದುಃಖದಲ್ಲಿಯೋ ಏನು ಬಂದರೂ ನಿನ್ನನ್ನು ಕೈ ಬಿಡೋದಿಲ್ಲ. ವಿವಾಹವಾಗಿ ಆ ರಸ್ತೆಯಲ್ಲೇ ಮದುವೆ 1ನೇ ದಿನವೇ ರಸ್ತೆಯಲ್ಲಿ ಹೋಗುವಾಗ ಒಂದು ಬಸ್ ಬರಲಿ, ಏನು ಬಂದರೂ ಕೈ ಬಿಡಲ್ಲ ಅಂತ ಹೇಳಿದವನ ಒಂದು ಬಸ್ಸಿಗೆ ಕೈ ಬಿಟ್ಟು ಹೋಗ್ಬಿಡ್ತಾನೆ, ನನ್ನ ಜೀವ ಉಳಿದ್ರೆ ಸಾಕಂತ. ಆದರೆ ದೇವರು ಹಾಗಲ್ಲ. ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟರು, ದೇವರು ನಿಮ್ಮನ್ನು ಕೈ ಬಿಡುವುದಿಲ್ಲ. ಎಲ್ಲರೂ ನಿಮ್ಮನ್ನು ಕೈ ಬಿಟ್ಟು ನೀವು ಏಕಾಂಗಿಯಾಗಿರಬಹುದು, ಆದರೆ ದೇವರು ಕೈ ಬಿಟ್ಟಿಲ್ಲ. ಆದುದರಿಂದ ನೀವು ಏಕಾಂಗಿಯಲ್ಲ. ಕೆಲವರು ನೋಡ್ರಿ, ವಾಟ್ಸಪ್ DP ಸ್ಟೇಟಸ್ ಎಲ್ಲ ಅಧಿಕವಾದ DP, ಐ ಆಮ್ ಅಲೋನ್, ನಾನು ಒಂಟಿಯಾಗಿದ್ದೇನೆ, ನಾನು ಏಕಾಂಗಿ, ನನ್ನವರಂತೇಳಿ ಯಾರೂ ಇಲ್ಲ. ಆ ಥರ ಎಲ್ಲ ಹಾಕಬೇಡ್ರಿ. ನಿಮಗಂತ ದೇವರಿದ್ದಾರೆ, ನಿಮ್ಮನ್ನು ನಡೆಸಲಿಕ್ಕೆ ದೇವರಿದ್ದಾರೆ, ನಿಮಗೆ ಅದ್ಭುತ ಮಾಡಲಿಕ್ಕೆ ದೇವರಿದ್ದಾರೆ. ಆದುದರಿಂದ ದೇವರು ನನ್ನ ಸಂಗಡ ಇದ್ದಾನೆಂಬುದಾಗಿ ಏನು ಮಾಡ್ರಿ, DP ಎಲ್ಲ ಹಾಕ್ಕೊಳ್ರಿ. ನೋಡಿ, ಈ ಕೋಳಿ ತನ್ನ ಮರಿಗಳನ್ನು ಒಂಟಿಯಾಗಿ ಬಿಡುವುದಿಲ್ಲ. ಅವುಗಳಿರುವ ಸ್ಥಳ ಹುಡುಕಿ ಹೋಗಿ ಆ ರೆಕ್ಕೆಯ ಮರೆಯಲ್ಲಿ ಹುದುಗಿಸ್ತದೆ. ಅದೇ ವಿಧದಲ್ಲಿ ದೇವರು ನಿಮ್ಮನ್ನು ಕೈ ಬಿಡದೆ ನಿಮ್ಮನ್ನು ಕಾದು ಕಾಪಾಡ್ತಾರೆ. ನೋಡ್ರಿ, ಕರ್ತನು ಸೃಷ್ಟಿಸಿದ ಕೆಲವು ಪಕ್ಷಿಗಳನ್ನು ನೋಡ್ರಿ. ಆ ತಾಯಿಯ ಪಕ್ಷಿಯು ತನ್ನ ಪ್ರಾಣವನ್ನು ಲೆಕ್ಕಿಸದೆ ವಿರೋಧಿಗಳೊಂದಿಗೆ ಹೋರಾಡಿ ತನ್ನ ಮರಿಗಳನ್ನು ಕಾಪಾಡಿ ಸಂರಕ್ಷಿಸ್ತದೆ. ಅದೇ ವಿಧದಲ್ಲಿ ದೇವರು ಎಲ್ಲ ವೈರಿಗಳ ಮುಂದೆ ಅವರ ಯೋಜನೆಗಳನ್ನು ನಿರ್ಮೂಲಗೊಳಿಸಿ ದೇವರು ನಮ್ಮನ್ನು ಕಾದು ಕಾಪಾಡ್ತಾರೆ. ಒಂದು ಚಿಕ್ಕ ಉದಾಹರಣೆ ನೆನಪಿಗೆ ಬರ್ತದೆ. ಒಂದು ಕೋಳಿ ತನ್ನ ಮರಿಗಳನ್ನು ಬೆಂಕಿಯಿಂದ ಹೇಗೆ ಕಾಪಾಡಿತೆಂಬಂತ ಒಂದು ಸತ್ಯವಾದಂಥ ಘಟನೆ. ಒಂದು ಸ್ಥಳದಲ್ಲಿ ಭಯಂಕರವಾಗಿ ಬೆಂಕಿ ಹತ್ತಿ ಹುರಿಯುತ್ತಿರುವಾಗ ಒಂದು ಕೋಳಿ ತನ್ನ ಮರಿಗಳೆಲ್ಲವನ್ನ ತನ್ನ ರೆಕ್ಕೆಯಲ್ಲಿ ಹುದುಗಿಸ್ಕೊಳ್ತು. ಆ ಬೆಂಕಿಯ ಶಾಖೆ ಆ ಕೋಳಿಗೆ ತಾಕಿ ಸಂಪೂರ್ಣವಾಗಿ ಕೋಳಿ ಸುಟ್ಟು ಹೋಯ್ತು. ಅದು ಸುಟ್ಟು ಕರಿಗೆ ಹೋಯ್ತು. ಅದಾದ ಮೇಲೆ ಒಬ್ಬ ಮನುಷ್ಯ ಬಂದು ಆ ಕರಿಗೆ ಹೋದ ಆ ಕೋಳಿಯನ್ನು ಸುಮ್ಮನೆ ಹಿಂಗೆ ತಳ್ಳಿ ನೋಡ್ತಾನೆ. ಅದರಿಂದ ಕೋಳಿ ಮರಿಗಳು ಹಾಗೆ ಜೀವಂತವಾಗಿ ಹೊರಗಡೆ ಬಂತು. ಎಷ್ಟು ಆಶ್ಚರ್ಯ ನೋಡ್ರಿ. ತನ್ನ ಜೀವ ಹೋದರೂ ಪ್ರಾಣ ಹೋದರೂ ಮಕ್ಕಳಿಗೆ ಏನೂ ಆಗಬಾರ್ದು ಎಂಬುದಾಗಿ ಆ ಬೆಂಕಿಯ ಮಧ್ಯದಲ್ಲಿ ಕೂಡ ತನ್ನನ್ನು ಅದು ಒಪ್ಪಿಸಿಕೊಟ್ಟು ಆ ಮರಿಗಳನ್ನು ಕಾಪಾಡ್ತು ಆ ಕೋಳಿ. ಅದೇ ವಿಧದಲ್ಲಿ ನಮ್ಮ ಪರಲೋಕದ ದೇವರು ನಮಗಾಗಿ ಭೂಮಿಗೆ ಬಂದು ನಮಗೋಸ್ಕರ ಶಿಲುಬೆಯ ಮರಣವನ್ನು ಅನುಭವಿಸಿ ನಮಗೋಸ್ಕರವಾಗಿ ರಕ್ತವನ್ನು ಸುರಿಸಿದಂಥ ದೇವರು ಎಲ್ಲ ಶತ್ರುವಿನ ಕೈಯಿಂದ ಬಿಡಿಸಿ ನಮಗೇನೂ ಆಗಬಾರ್ದು, ನಾವು ಸ್ತೋತ್ರ ಮರಣ ಹೊಂದಬಾರ್ದು, ನಾವು ಜೀವವನ್ನು ಪಡೆದುಕೊಳ್ಳಬೇಕು, ನಿತ್ಯ ಜೀವವನ್ನು ಪಡೆದುಕೊಳ್ಳಬೇಕೆಂಬುದಾಗಿ ಯೇಸು ಸ್ವಾಮಿ ತಮ್ಮನ್ನೇ ನಮಗೋಸ್ಕರವಾಗಿ ತ್ಯಾಗವಾಗಿ ಕೊಟ್ಟಿದ್ದಾರೆ. ಕೈಗಳೆತ್ತಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ದೇಶದಲ್ಲಿ ಅನೇಕ ವಿಧವಾದಂಥ ಭಯದ ವಾತಾವರಣ, ರೋಗದ ಭಯ, ಭವಿಷ್ಯದ ಭಯ, ನಮ್ಮನ್ನು ಯಾರು ಕಾಪಾಡುತ್ತಾರೆ, ನಮ್ಮನ್ನು ಯಾರು ನಡೆಸ್ತಾರೆ ಎಂಬಂಥ ಭಯ. ಆದರೆ ನಮ್ಮನ್ನು ಕಾಪಾಡಲು ನಮ್ಮ ದೇವರು ಕೃಪೆ ಉಳ್ಳ ದೇವರಾಗಿದ್ದಾರೆ. ನೋಡ್ರಿ, ನಾವು ಉಳಿದಿರೋದೇ ದೇವರ ಕೃಪೆ ಅಂತ. ಪ್ರಲಾಪ 3:22 ಹೇಳುತ್ತದೆ, ನಾವು ಉಳಿದಿರುವುದು ಯೆಹೋವನ ಕರುಣೆಯೇ. ಹಾಗಾದರೆ ದೇವರು ತನ್ನ ಕರುಣೆ ಕೃಪೆಯಿಂದ ನಮ್ಮನ್ನು ದಿನ ದಿನವೂ ನಡೆಸ್ತಾರೆ. ದೇವರು ಹೇಳಿದರು, ಯೇಸು ಸ್ವಾಮಿ ಹೇಳಿದರು, ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ, ಹೆದರಬೇಡ್ರಿ, ನೀವು ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು.
ಹಾಗಿರುವುದಾದರೆ ನಮ್ಮನ್ನು ಕಾಪಾಡುವ ಕರ್ತನು ಇರುವಾಗ ನಮ್ಮ ಜೀವಿತದಲ್ಲಿ ಹಲಲೂಯ ಒಂಟಿತನಕ್ಕೆ ನಾವು ಸ್ಥಳ ಕೊಡುವುದು ಬೇಡ, ಏಕಾಂಗಿತನಕ್ಕೆ ಸ್ಥಳವನ್ನು ಕೊಡುವುದು ಬೇಡ. ಕೋಳಿ ತನ್ನ ಮರಿಗಳನ್ನು ಒಂಟಿಯಾಗಿ ಬಿಡುವುದಿಲ್ಲ, ಅವುಗಳಿರುವ ಸ್ಥಳ ಹುಡುಕಿ ಹೋಗಿ ರೆಕ್ಕೆಯಲ್ಲಿ ಹುದುಗಿಸುತ್ತದೆ. ಅದೇ ವಿಧದಲ್ಲಿ ದೇವರು ನಮ್ಮನ್ನು ಕಾದು ಕಾಪಾಡುತ್ತಾರೆ. ನೀವು ಒಬ್ಬಂಟಿಗರಲ್ಲ ರೀ. ನೀವು ಒಬ್ಬಂಟಿಗರೆಂಬುದಾಗಿ ನೆನೆಸುವಾಗ, ಭಾವಿಸುವಾಗ ನೆನಪಿಸಿಕೊಳ್ಳಬೇಕಾದ ಸಂಗತಿ ಏನಂದರೆ, ದೇವರು ನಿಮ್ಮನ್ನು ಮರೆಯೋದಿಲ್ಲ, ದೇವರು ನಿಮ್ಮನ್ನು ಕೈ ಬಿಡೋದಿಲ್ಲ ಅಂತ ಹೇಳಿದೆ ಮುಂಚೆ. ಈಗ ಹೇಳ್ತೇನೆ, ದೇವರು ನಿಮ್ಮನ್ನು ಮರೆಯುವುದಿಲ್ಲ. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 49ನೇ ಅಧ್ಯಾಯ 14ನೇ ವಾಕ್ಯದಿಂದ 16ನೇ ವಚನವನ್ನು ನೋಡ್ರಿ. ಚೀಯೋನ್ ನಗರಿಯಾದರೂ ಯೆಹೋವನು ನನ್ನನ್ನು ಕೈ ಬಿಟ್ಟಿದ್ದಾನೆ, ಕರ್ತನು ನನ್ನನ್ನು ಮರೆತಿದ್ದಾನಲ್ಲ ಅಂದುಕೊಂಡಳು. ಒಬ್ಬ ಹೆಂಗಸು ತಾನು ಹೆತ್ತ ಮಗುವಿನ ಮೇಲೆ ಕರುಣೆ ಇಡದೆ ತನ್ನ ಮೊಲೆ ಕೂಸನ್ನು ಮರೆತಾಳೆ. ಒಂದು ವೇಳೆ ಮರೆತಾಳು, ನಾನಾದರೂ ನಿನ್ನನ್ನು ಮರೆಯೇ, ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿ ಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿವೆ. ದೇವರಲ್ಲಿ ಹೇಳ್ತಾ ಇದ್ದಾರೆ, ನಾನು ನಿನ್ನನ್ನು ಮರೆಯುವುದಿಲ್ಲ. ಜನ ನಿಮ್ಮನ್ನು ಮರೆಯಬಹುದ್ರಿ. ಸೆರೆಮನೆಯಲ್ಲಿ ಪಾನದಾಯಕ ಯೋಸೆಫನಿಗೆ ಒಂದು ಕನಸು ಬಿತ್ತು. ನಾಳೆ ನೀನು ಒಳ್ಳೆ ಸ್ಥಾನಕ್ಕೆ ಹೋಗ್ಲಿಕ್ಕಿದೆಯಾ, ನನ್ನನ್ನು ನೆನಪು ಮಾಡ್ಕೋಪ ಎಂಬುದಾಗಿ ಯೋಸೆಫ ಹೇಳಿದ. ಆ ಪಾನದಾಯಕ ಯೋಸೆಫನನ್ನು ಮರೆತು ಬಿಟ್ಟ. ಪ್ರೀತಿಯುಳ್ಳ ದೇವ ಜನರೇ, ಮನುಷ್ಯರು ನಮ್ಮನ್ನು ಮರೆಯುತ್ತಾರೆ, ಅವರ ಸ್ವಭಾವನೆ ಹಾಗೆ. ಆದರೆ ದೇವರು ಒಂದು ಕಾಲಕ್ಕೂ ಮರೆಯುವುದಿಲ್ಲ. ನಿನಗೆ ದೇವರೊಂದು ವಾಗ್ದಾನ ಮಾಡಿದರೆ ಅವರ ಆ ವಾಗ್ದಾನ ಮರೆಯೋದೇ ಇಲ್ಲರಿ. ಸತ್ಯವೇದದಲ್ಲಿರುವಂಥ ವಾಗ್ದಾನ ಹಿಡಿದು ನೀನು ಪ್ರಾರ್ಥಿಸೋತಾ ಇರುವುದಾದರೆ ದೇವರು ಒಂದು ಕಾಲಕ್ಕೂ ನಿನ್ನನ್ನು ಮರೆಯದೆ ಸ್ತೋತ್ರ ನಡೆಸುವ ದೇವರು, ಮರೆಯದೆ ನೆನೆಸಿರುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಆದುದರಿಂದ ನೀವು ಒಬ್ಬಂಟಿಗರಲ್ಲರೇ. 5ನೇದಾಗಿ, ನೀವು ಒಂಟಿತನದ ಅನುಭವದಲ್ಲಿ ಇರುವಾಗ ನೀವು ನೆನಪು ಮಾಡಿಕೊಳ್ಳಬೇಕಾದಂಥ ಕಾರ್ಯ, ದೇವರು ನಿಮ್ಮ ಕುರಿತು ಕಾಳಜಿ ವಹಿಸ್ತಾರೆ. ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 31ನೇ ವಾಕ್ಯವನ್ನು ನೋಡ್ರಿ. ಗುಬ್ಬಿಯನ್ನು ಕಾಳಜಿ ವಹಿಸುವ ದೇವರು ನಿಮ್ಮ ಕುರಿತು ಕಾಳಜಿ ವಹಿಸುತ್ತಾರೆ. ಗುಬ್ಬಿನೇ ಸಾಧಾರಣವಾದಂಥ ಗುಬ್ಬಿಗೆ ಅಷ್ಟು ಬೆಲೆ ದೇವರು ಕೊಟ್ಟಿರೋದಾದರೆ, ಅದಕ್ಕಿಂತಲೂ ಮನುಷ್ಯನಾಗಿರುವಂಥ ನಮಗೆ ದೇವರು ಅದಕ್ಕಿಂತಲೂ ಹೆಚ್ಚು ಬೆಲೆಯನ್ನು ಕೊಡುತ್ತಾರೆ. ಅದಕ್ಕಿಂತಲೂ ನಾವು ಉತ್ತಮವಾದವರು. ಆದುದರಿಂದ ದೇವರು ನಿಮ್ಮನ್ನು ಒಂಟಿತನದಲ್ಲಿ ತಳ್ಳುವುದಿಲ್ಲ. ಸ್ತೋತ್ರ ಏಕಾಂಗಿತನದಲ್ಲಿ ತಳ್ಳುವುದಿಲ್ಲ. ಅಥವಾ ಒಂಟಿತನದಲ್ಲಿ ಅನುಭವದಲ್ಲಿ ನಿಮಗೆ ಬಂದರೆ ಈ ಎಲ್ಲ ಸಂಗತಿಗಳನ್ನು ನೀವು ನೆನಪು ಮಾಡಿಕೊಳ್ಳಬೇಕು. ಹಾಗಾದರೆ ಒಂಟಿತನದ ಅನುಭವ ಬಂದರೆ ನಾವೇನು ಮಾಡಬೇಕ್ರಿ? ನಾವೇನು ಮಾಡಬೇಕಂದ್ರೆ ಪ್ರಾರ್ಥಿಸಬೇಕ್ರಿ. ನೀವು ಒಬ್ಬಂಟಿಗರಾಗಿದ್ದೀರಾ, ಸುಮ್ಮನೆ ತಲೆ ಹೊಡ್ಕೊಂಡು ಕೂತ್ಕೋಬಾರ್ದು. ಏನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಯೋಹಾನ್ ಬರೆದ ಸುವಾರ್ತೆ 8ನೇ ಅಧ್ಯಾಯ 29ನೇ ವಾಕ್ಯ ಹೇಳುತ್ತದೆ, ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು, ಅಂದರೆ ತಂದೆಯಾದ ದೇವರಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ಆತನು ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನನ್ನ ತಂದೆಗೆ ಸ್ತೋತ್ರ ನಾನು ಮೆಚ್ಚುಗೆಯಾಗಿರುವುದನ್ನು ಮಾಡಿದೆ. ಮೆಚ್ಚುಗೆಯಾದ ಕಾರ್ಯ ಏನ್ರಿ? ಅವರು ಮುಂಜಾನೆ ಪ್ರಾರ್ಥಿಸ್ತಾ ಇದ್ದರು, ರಾತ್ರಿ ವೇಳೆಯಲ್ಲಿ ಪ್ರಾರ್ಥಿಸ್ತಾ ಇದ್ದರು. ತಂದೆಯೊಟ್ಟಿಗೆ ಒಂದೊಂದು ಸೆಕೆಂಡು, ಒಂದೊಂದು ನಿಮಿಷವೂ ಐಕ್ಯವಾಗಿದ್ದರು. ಅದೇ ಐಕ್ಯವನ್ನು ಸ್ತೋತ್ರ ದೇವರು ನಮ್ಮಿಂದ ಬಯಸುತ್ತಾ ಇದ್ದಾರೆ. ಹಲ್ಲೆಲೂಯಾ. ಹಾಗಾದರೆ ದೇವರೊಟ್ಟಿಗೆ ಐಕ್ಯವಾಗುವುದಕ್ಕಿರುವಂಥ ಸ್ತೋತ್ರ ಸಂಗತಿ ಯಾವುದು? ಪ್ರಾರ್ಥನೆ ಮಾತ್ರ. ಈ ಪ್ರಾರ್ಥನೆ ನಮ್ಮನ್ನು ದೇವರೊಟ್ಟಿಗೆ ಒಂದುಗೂಡಿಸುತ್ತದೆ. ಹಲ್ಲೆಲೂಯಾ. ಹಾಗಿರುವುದಾದರೆ ನೀನು ಪ್ರಾರ್ಥನೆ ಮಾಡುವಾಗ ನೀನು ಒಂಟಿತನದಲ್ಲಿ ಇಲ್ಲ, ನೀನು ದೇವರೊಟ್ಟಿಗೆ ಮುಖಾಮುಖಿಯಾಗಿ ಮಾತನಾಡ್ತಾ ಇದೀಯಾ. ನೀನು ಪ್ರಾರ್ಥನೆ ಮಾಡ್ತಾ ಇದೀಯಾ, ದೇವರು ವಾಕ್ಯದ ಮೂಲಕ ನಿನ್ನೊಟ್ಟಿಗೆ ಮಾತನಾಡ್ತಾರೆ. ಆದುದರಿಂದ ನಿಮ್ಮ ಒಂಟಿತನದ ಅನುಭವದಲ್ಲಿ ಪ್ರಾರ್ಥನೆ ಮಾಡ್ರಿ.
ಪಾಸ್ಟರ್ ಬೇಸರ ಆಗಿಬಿಟ್ಟಿದೆ ಪಾಸ್ಟರ್, ಅಯ್ಯೋ ಪಾಸ್ಟರ್ ಈ ಜೀವನ ಯಾಕೆ ಪಾಸ್ಟರ್, ಪ್ರಾರ್ಥನೆ ಮಾಡಿರಿ. ಹಾಗೆ ಹೇಳಿಬಿಡ್ರೆ ಕೂತ್ಕೊಂಡು, ಏಸಪ್ಪ ನನಗೆ ನೀನಲ್ಲದೆ ಬೇರೆ ಯಾರಿದ್ದಾರೆ ಸ್ವಾಮಿ, ದೇವರೇ ನಾನು ನಿನ್ನೊಟ್ಟಿಗೆ ಮಾತನಾಡ್ತೇನೆ, ಏಸಪ್ಪೊಟ್ಟಿಗೆ ಮಾತನಾಡ್ರೆ, ಏಸಪ್ಪನ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ಆಗ ನಿಮ್ಮ ಜೀವಿತದಲ್ಲಿ ಒಂಟಿತನದ ಅನುಭವ ಬರುವುದಿಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ನಾನು ಒಂಟಿಗನಲ್ಲ, ನಾನು ಒಬ್ಬಂಟಿಗನಲ್ಲ. ಯಾಕೆ? ಅವರು ತಂದೆಯಾದ ದೇವರೊಟ್ಟಿಗೆ ಸ್ತೋತ್ರ ಪ್ರಾರ್ಥನೆಯಲ್ಲಿ ಯಾವಾಗಲೂ ಇರುತ್ತಾ ಇದ್ದರು. ಅದೇ ವಿಧವಾದಂಥ ಐಕ್ಯತೆ ನಮ್ಮ ಜೀವಿತದಲ್ಲಿ ಬರಲಿ. ಜೀವನದಲ್ಲಿ ನಿಮಗೆ ಸೋಲು ಉಂಟಾಗಿದೆಯಾ? ಸ್ತೋತ್ರ ನಿರಾಶೆ ಉಂಟಾಗಿದೆಯಾ? ಪಾಸ್ಟರ್ ಸಾಲ ತುಂಬ ಆಗಿಬಿಟ್ಟಿದೆ ಪಾಸ್ಟರ್, ನನ್ನ ಜೀವನದಲ್ಲಿ ಕೆಲವು ವಿಷಯಗಳು ಕಂಟ್ರೋಲ್ಗೆ ಬರ್ತಾ ಇಲ್ಲ. ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡುತ್ತಾರೆ. ಕೈ ಎತ್ತಿ ದೇವರಿಗೆ ಸ್ತೋತ್ರ ಮಾಡಿರಿ. ಹಲ್ಲೆಲೂಯಾ. ಹಾಗಾದರೆ ಒಂದು, ನಾವು ಪ್ರಾರ್ಥಿಸಬೇಕು. ಎರಡನೇದಾಗಿ ಆರಾಧನೆ ಮಾಡಬೇಕು. ಕೆಲವರಿಗೆ ಪಾಕೆಟ್ ಫುಲ್ ಹಣ ಇರಬೇಕು, ಬ್ಯಾಂಕ್ ಅಕೌಂಟಲ್ಲಿ ಫುಲ್ ಹಣ ಇರಬೇಕು. ಆವಾಗಲೇ ಅವರು ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ ಪಾಸ್ಟರ್, ಪ್ರೈಸ್ ದ ಲಾರ್ಡ್, ದೇವರು ನಮ್ಮನ್ನು ಬ್ಲೆಸ್ ಮಾಡಿದ್ದಾರೆ ಪಾಸ್ಟರ್. ಅದೇ ಹಣ ಇಲ್ಲದೆ ಇರಲಿ, ಸ್ವಲ್ಪ ಏನೋ ಕಷ್ಟಗಳು ಬಂದುಬಿಡಲಿ, ಪ್ರೈಸ್ ದ ಲಾರ್ಡೇ ಬರಲ್ಲ. ಪಾಸ್ಟರ್ ಏನು ಪಾಸ್ಟರ್, ಉಪವಾಸ ಪ್ರೇಯರ್ ಮಾಡ್ತೇವೆ, ಚರ್ಚಿಗೆ ಬರ್ತೀವಿ ಪಾಸ್ಟರ್, ಏನು ಪಾಸ್ಟರ್ ನಾವು ಹೆಂಗಿದ್ದೇವೆ, ಚರ್ಚಿಗೆ ಬಂದರೂ ಹಾಗೇ ಸುಮ್ಮನೆ ಸ್ತೋತ್ರನೇ ಬರೋದಿಲ್ಲ. ಹಾಗಲ್ಲ ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ನೀವು ಯಾವಾಗ ಕಾರ್ಗತ್ತಲಿನ ಅನುಭವದಲ್ಲಿ ಹೋಗ್ತೀರೋ, ಒಂಟಿತನದ ಅನುಭವದಲ್ಲಿ ಹೋಗ್ತೀರೋ, ಎಲ್ಲವನ್ನ ಕಳ್ಕೊಂಡ ಅನುಭವದಲ್ಲಿ ಹೋಗ್ತೀರೋ, ನಾವೇನು ಮಾಡಬೇಕ್ರೆ? ದೇವರನ್ನು ಆರಾಧಿಸಬೇಕು. ಪೌಲ ಸೀಲರನ್ನು ಹೊಡೆದಿದ್ದಾರೆ, ರಕ್ತ ಬರೋಷ್ಟು ಹೊಡೆದಿದ್ದಾರೆ. ಯಾವುದಕ್ಕೆ? ಕಳ್ಳತನ ಮಾಡಿದ್ದಕ್ಕಲ್ಲ, ಏಸಪ್ಪನ ಸುವಾರ್ತೆ ಸಾರಿದ್ದಕ್ಕೆ. ಆಗಿನ ಕಾಲದ ಜೈಲು ಭಯಂಕರ ಜೈಲು, ಬೇಡಿಗಳು ಭಯಂಕರ ಬೇಡಿಗಳು. ಒಂದು ಕಟ್ಟಿಗೆ ಕಾಲೇ ಆಡಿಸ್ಬಾರ್ದು ಅಂತೇಳಿ ಆ ಕಾಲಿಗೆ ಆ ಕಟ್ಟಿಗೆಯನ್ನು ಇಟ್ಟು ಹಾಗೆ ಕೈಗಳನ್ನು ಕಟ್ಟಿ ಬಹಳ ಇಕ್ಕಟ್ಟಾದ ಪರಿಸ್ಥಿತಿ. ಬೈಬಲ್ ಹೇಳ್ತದೆ, ಪೌಲ ಸೀಲರು ಅಂಥ ಪರಿಸ್ಥಿತಿ ಇಲ್ಲ. ಒಂದು ಕಡೆ ಶರೀರವೆಲ್ಲ ಬಲಹೀನವಾಗಿದೆ, ಹೊಡೆಸ್ಕೊಂಡಿದ್ದಾರೆ, ರಕ್ತ ಬರ್ತಾ ಇದೆ, ಕೈಕಾಲು ಆಡಿಸ್ಲಿಕ್ಕಾಗಲ್ಲ. ಆದರೂ ಅವ್ರು ಏನು ಮಾಡ್ತಾ ಇದ್ದಾರೆ? ದೇವರನ್ನ ಆರಾಧನೆ ಮಾಡಿದ್ರಿ. ಅವರು ಒಬ್ಬಂಟಿಗರಾಗಿ ಕೈ ಬಿಡಲ್ಪಟ್ಟಂಥ ಒಂಟಿತನದ ಅನುಭವದಲ್ಲಿ ಜೈಲಂದರೆ ಒಂದು ಒಂಟಿತನದ ಅನುಭವ ರೀ. ಆ ಒಂಟಿತನದ ಅನುಭವದಲ್ಲಿ ಆರಾಧನೆ ಮಾಡಿದರು. ಆರಾಧನೆ ಮಾಡಿದಾಗ ಪರಲೋಕದ ದೇವರು ಒಂದು ದೊಡ್ಡ ಅದ್ಭುತವನ್ನು ಮಾಡಿದರು. ಅದಕ್ಕೆ ದಾವೀದನ ಕೀರ್ತನೆ 34:1 ಅವನು ಹೇಳ್ತಾನೆ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನು, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ಏನು ಮಾಡ್ರಿ? ದೇವರನ್ನ ಸ್ತೋತ್ರ ಮಾಡ್ರಿ. ದೇವರೇ ನೀನು ಒಳ್ಳೆಯವನು, ಏನು ಬಂದರೂ ನಾನು ನಿನ್ನನ್ನು ನಂಬ್ತೇನೆ. ಈ ಒಂಟಿತನದ ಅನುಭವದಲ್ಲಿ ಕೂಡ ಕರ್ತನೇ ನಾನು ಬಿಟ್ಟುಕೊಡೋದಿಲ್ಲಪ್ಪ, ನಿನಗಾಗಿ ನಾನು ಬದುಕ್ತೇನೆ. ದೇವರನ್ನ ಆರಾಧನೆ ಮಾಡಿರಿ, ದೇವರಿಗೆ ಸ್ತೋತ್ರ ಮಾಡಿರಿ. ಮೂರನೇದಾಗಿ, ಒಂಟಿತನದ ಅನುಭವ ನಿಮಗೆ ಕಾಡ್ತಾ ಇದೆಯಾ? ಬೈಬಲ್ ಓದ್ರಿ. ಯೆಹೋಶುವ 1:8 ಹೇಳ್ತದೆ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರದಿರುವುದೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲವಾಗುವಿ, ಕೃತಾರ್ಥನಾಗುವಿ. ದೇವರು ಹೇಳ್ತಾ ಇದ್ದಾರೆ, ದೇವರ ವಾಕ್ಯ. ನೀವು ಒಂಟಿತನದ ಅನುಭವ ಕಾಡ್ತಾ ಇದ್ರೆ ಬೈಬಲ್ ಎತ್ಕೊಂಡ್ಬಿಡ್ಬೇಕು. ಬೈಬಲ್ ಎತ್ಕೊಂಡು ಬೈಬಲ್ ರೀಡ್ ಮಾಡಿರಿ ಚೆನ್ನಾಗಿ. ನೋಡ್ರಿ, ಬೈಬಲ್ ಏನೋ ಒಂದು ಕತೆ ಪುಸ್ತಕ ಅಲ್ಲ ರೀ, ಚರಿತ್ರೆ ಪುಸ್ತಕನೂ ಅಲ್ಲ. ಬೈಬಲ್ ಏನು ಗೊತ್ತಾ? ಮಾತನಾಡುವ ಪುಸ್ತಕ. ನೀವು ಒಂಟಿಯಾಗಿ ಕೂತ್ಕೊಂಡು ನೀವು ಬೈಬಲ್ ಓದುವಾಗ ಆ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡುತ್ತದೆ. ಅದು ಜೀವವುಳ್ಳಂಥ ವಾಕ್ಯ. ಆ ವಾಕ್ಯಗಳು ನಿಮ್ಮನ್ನು ಸಂತೈಸ್ತದೆ. ಈ ಲೋಕದಲ್ಲಿ ಬೆಸ್ಟ್ ಫ್ರೆಂಡ್, ನಾವು ಒಂಟಿಯಾಗಿರುವಾಗ ನಮ್ಮನ್ನು ಸಂತೈಸುವ ಬೆಸ್ಟ್ ಫ್ರೆಂಡ್ ಯಾವುದಂದರೆ ದೇವರ ವಾಕ್ಯ. ರಿಚರ್ಡ್ ಉಂಬ್ರಾಂಡ್ ಎಂಬಂಥ ಒಬ್ಬ ಭಕ್ತರು, ಅವರನ್ನು 14 ವರ್ಷ ಜೈಲಲ್ಲಿ ಹಾಕಿದ್ರು. ಎಷ್ಟು ವರ್ಷ ರೀ? 14 ವರ್ಷ. ನಮ್ಮನ್ನು ಒಂದು ದಿವಸ ಹಾಕಿದ್ರೆ ನಮ್ಮ ಕತೆ ಮುಗೀತು. ಹೊರಗಡೆ ಬಂದಾಗ ಹೇಳ್ತಾರೆ ರಿಚರ್ಡ್ ಉಂಬ್ರಾಂಡ್ ಅವರು, ನೀವು ಜೈಲಲ್ಲಿ ಹೆಂಗ್ರಿ 14 ವರ್ಷ ಇದ್ರಿ, ನೀವು ಒಬ್ಬಂಟಿಗರಾಗಿದ್ರಲ್ವಾ, ಹೆಂಗೆ ಇತ್ತು ಆ ದಿನಗಳಂತ ಕೇಳಿದಾಗ ಅವ್ರು ಹೇಳಿದ್ರಂತೆ, ಅಲ್ಲಿ ಕೂಡ ಒಂದು ಯಾರಿಗೂ ಗೊತ್ತಿಲ್ಲದಂಗೆ ಒಂದು ಸತ್ಯವೇದವನ್ನು ಇಟ್ಕೊಂಡು ಓದ್ತಾ ಇದ್ರಂತೆ ಅವರು.
ಆ ಸೆರೆಮನಿ ಅಧಿಕಾರಿಗಳಿಗೆ ಗೊತ್ತಿಲ್ಲದ ಅವರು ಹೇಳಿದ್ರಂತೆ, ನಾನು ಒಬ್ಬಂಟಿಗನಾಗಿರುವಾಗ ಸತ್ಯವೇದ ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ಏನು ಹೇಳಿದರು? ನಾನು ಒಬ್ಬಂಟಿಗನಾಗಿರುವಾಗ ಸತ್ಯವೇದ ನನ್ನನ್ನು ಒಂಟಿಗನಾಗಿ ಬಿಡಲಿಲ್ಲ. ನಾನು ಜಾಲಿ ಆಗಿದ್ದೆ 14 ವರ್ಷ. ನನ್ನ ಫ್ರೆಂಡ್ ಯಾರಂತ ಹೇಳಿದ್ರೆ ಬೈಬಲ್ ಓದ್ತಾ ಇದ್ದೆ. ಸ್ತೋತ್ರ, ವಾಕ್ಯಗಳೇ ನನ್ನನ್ನು ಒಂಟಿತನದಲ್ಲಿ ಬಿಡಲಿಲ್ಲ. ಎಂಥ ಸಾಕ್ಷಿ ದೇವ ಮಕ್ಕಳೇ. ಹಾಗಿರೋದಾದರೆ ನಮ್ಮ ಜೀವಿತದಲ್ಲಿ ನಾವು ಒಂಟಿತನದ ಅನುಭವದಲ್ಲಿ ನಾವೇನು ಮಾಡಬೇಕ್ರಿ? ಪ್ರಾರ್ಥನೆ ಮಾಡಬೇಕು, ದೇವರನ್ನ ಆರಾಧನೆ ಮಾಡಬೇಕು, ದೇವರ ವಾಕ್ಯವನ್ನು ಓದಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂಟಿತನಕ್ಕೆ ಸ್ಥಳ ಕೊಡಬಾರ್ದು. ನಾನು ಏಕಾಂಗಿ ಎಂಬುದಾಗಿ ಹೇಳಬಾರ್ದು. ನಾನು ಒಂಟಿತನದಲ್ಲಿ ಇರುವವಳು ಎಂಬುದಾಗಿ ಹೇಳಬಾರ್ದು. ಕಾರಣ ಸ್ತೋತ್ರ, ದೇವರು ಇವತ್ತು ನಮಗೆ ಹೇಳುತ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮ್ಮ ಜೊತೆಯಲ್ಲಿ ಇದ್ದೇನೆ. ಹಲ್ಲೆಲೂಯಾ. ಸ್ತೋತ್ರ, ಸದಾಕಾಲ ನಿಮ್ಮೊಡನೆ ನಾನು ಇರುತ್ತೇನೆ. ನಿಮ್ಮನ್ನು ನಾನು ಬ್ಲೆಸ್ ಮಾಡ್ತೇನೆ, ನಿಮ್ಮನ್ನು ಮೇಲಕ್ಕೆತ್ತುತ್ತೇನೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬರಲಿಕ್ಕಿದೆ. ಹಲ್ಲೆಲೂಯಾ. ಸ್ತೋತ್ರ, ಈ ಲೋಕದಲ್ಲಿ ಇರುವಂಥ ರಾಜಕೀಯ ವ್ಯಕ್ತಿಗಳು ಒಳ್ಳೆ ದಿನ ಬರ್ತದೆ ಅಂತೇಳಿ ಒಂದು ವೇಳೆ ಹೇಳಿ ಬರಲಿಕ್ಕಿಲ್ಲ. ಆದರೆ ನನ್ನ ದೇವರು ಹೇಳುವುದಾದರೆ ಹಲ್ಲೆಲೂಯಾ, ನಿಶ್ಚಯವಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಭವಿಷ್ಯ ಆಶೀರ್ವದಿಸಲ್ಪಡುತ್ತದೆ. ನಮಗೆ ಒಳ್ಳೆಯ ದಿನಗಳಿವೆ, ನಮಗೆ ಒಳ್ಳೆಯ ಭವಿಷ್ಯ ಇದೆ. ಕಾರಣ ನಾವು ಒಬ್ಬಂಟಿಗರಲ್ಲ, ಏಕಾಂಗಿ ಅಲ್ಲ. ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವವರಾಗಿದ್ದಾರೆ. ಒಂದು ನಿಮಿಷ ನಾವೆಲ್ಲರೂ ಇರುವ ಸ್ಥಳದಲ್ಲಿ ನಮ್ಮ ಕಣ್ಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. 2 ಕೈಗಳನ್ನು ಮೇಲಕ್ಕೆತ್ತಿ ಸ್ತೋತ್ರ, ಇರುವ ಸ್ಥಳದಲ್ಲಿ ಗಟ್ಟಿಯಾಗಿ ಕೂಗಿ ಹೇಳಿ, ನಾನು ಒಬ್ಬಂಟಿಗನಲ್ಲ, ನಾನು ಏಕಾಂಗಿ ಅಲ್ಲ. ಹಲ್ಲೆಲೂಯಾ. ಸ್ತೋತ್ರ, ನಾನು ಸೈತಾನನಿಗೆ ಸ್ಥಳ ಕೊಡುವುದಿಲ್ಲ, ನಾನು ಪಾಪಕ್ಕೆ ಸ್ಥಳ ಕೊಡುವುದಿಲ್ಲ. ಒಂಟಿತನ ಬರುವಾಗ ಅನೇಕರು ಸೈತಾನಿಗೆ ಸ್ಥಳ ಕೊಡ್ತಾರೆ. ಒಂಟಿತನ ಬರುವಾಗ ಅನೇಕರು ಸ್ತೋತ್ರ, ರಹಸ್ಯವಾದ ಪಾಪಕ್ಕೆ ಸ್ಥಳವನ್ನು ಕೊಡ್ತಾರೆ. ದೇವರು ಹೇಳುತ್ತಾ ಇದ್ದಾರೆ, ಹಲ್ಲೆಲೂಯಾ, ಒಂಟಿತನದ ಅನುಭವದಲ್ಲಿ ಮಗನೇ ನನ್ನನ್ನು ನೆನಪು ಮಾಡಿಕೊ. ಹಲ್ಲೆಲೂಯಾ, ನನ್ನ ಬಳಿಗೆ ಬಾ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ನಾನು ನಿನ್ನನ್ನು ಉದ್ಧರಿಸುವ ದೇವರಾಗಿದ್ದೇನೆ. ಸ್ತೋತ್ರ, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರೂ ಸ್ತೋತ್ರ ಮಾಡೋಣ. ಕರ್ತನೇ, ನಿಮಗೆ ಸ್ತೋತ್ರಪ್ಪ. ನೀವು ಹೇಳಿದ್ದೀರಾ ನಮ್ಮನ್ನು ಕೈ ಬಿಡುವುದಿಲ್ಲ ಎಂಬುದಾಗಿ, ನಮ್ಮನ್ನು ಮರೆಯುವುದಿಲ್ಲ ಎಂಬುದಾಗಿ ಹೇಳಿದೀಯಾ. ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿನ ನಮ್ಮ ಸಂಗಡ ಇರುತ್ತೇನೆಂಬುದಾಗಿ ಹೇಳಿದೀಯಾ. ಗುಬ್ಬಿಯನ್ನು ಗಮನಿಸುವ ದೇವರು, ನೀವು ನಮ್ಮನ್ನು ಗಮನಿಸುವ ದೇವರಾಗಿದ್ದೀರಾ. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಗ್ಲೋರಿ ಟು ಗಾಡ್. ಅಪ್ಪ, ನಮ್ಮೊಂದಿಗೆ ಆರಾಧನೆಯಲ್ಲಿ ಪಾಲ್ಗೊಂಡಿರುವಂಥ ದೇವ ಜನರಿಗಾಗಿ ಪ್ರಾರ್ಥಿಸ್ತೇವೆ. ಯಾರಾದರೂ ಈ ದಿನ ಒಂಟಿತನದ ಅನುಭವದಲ್ಲಿ, ನಿರಾಶೆಯ ಅನುಭವದಲ್ಲಿ, ಕಾರ್ಗತ್ತಲಿನ ಅನುಭವದಲ್ಲಿ ಹಾದು ಹೋಗುತ್ತಿರುವುದಾದರೆ ನಿನ್ನ ಜನರನ್ನು ಸಂಧಿಸ್ರೆ, ನಿನ್ನ ಜನರನ್ನು ಮುಟ್ರಿ. ಹಲ್ಲೆಲೂಯಾ. ಈ ಕ್ಷಣವೇ ಸ್ವಾಮಿ ನಿನ್ನ ನಾಮದಲ್ಲಿ ಅಪ್ಪ ಅವರಿಗೊಂದು ನಿರೀಕ್ಷೆ ಉಂಟಾಗಲಿ. ಸ್ತೋತ್ರ, ಹಲ್ಲೆಲೂಯಾ. ಎಲ್ಲವನ್ನ ಕಳ್ಕೊಂಡ ಪರಿಸ್ಥಿತಿಯಲ್ಲಿ ಯಾರಾದರೂ ಇರೋದಾದರೆ ಏಸಪ್ಪ, ನಿನ್ನ ಪ್ರಸನ್ನತೆ ಈಗಲೇ ಮುಟ್ಟಲೆ, ಈಗಲೇ ನಿನ್ನ ಸಾನ್ನಿಧ್ಯ ಇಳಿದು ಬರಲಿ. ಅವರ ಒಂಟಿತನದ ಅನುಭವಗಳು, ಅವರನ್ನು ಕಾಡಿಸುವ ಪೀಡಿಸುವಂಥ ಎಲ್ಲ ನಿರಾಶೆಯ ಅನುಭವಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನೀಗೋಗ್ಲೆಂಬುದಾಗಿ ಪ್ರಾರ್ಥಿಸ್ತೇವೆ. ನೀವು ಪ್ರತಿಯೊಬ್ಬರನ್ನ ಬಲಪಡಿಸ್ರಿ, ಪ್ರತಿಯೊಬ್ಬರ ಜೊತೆಯಲ್ಲಿರ್ರಿ. ವಾಗ್ದಾನ ಮಾಡಿದ ಹಾಗೆ ನಿನ್ನ ಮಕ್ಕಳನ್ನು ನೀವು ನಡೆಸ್ರಿ. ಈ ವಾಕ್ಯ ಭಾಗದ ಮೂಲಕ ಈ ದಿನ ನಮ್ಮ ಸಂಗಡ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಈ ಆರಾಧನೆಯಲ್ಲಿ ಪಾಲ್ಗೊಂಡ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ವಿವಿಧ ಪ್ರಾಂತ್ಯಗಳಿಂದ ಈ ಆರಾಧನೆಯಲ್ಲಿ ಭಾಗಿಯಾಗಿರುವವರಿಗೂ ಸಹ ನಾವು ಪ್ರಾರ್ಥಿಸ್ತೇವೆ. ಅವರನ್ನು, ಅವರ ಕುಟುಂಬಗಳನ್ನು, ಅವರ ಕೈ ಪ್ರಯಾಸಗಳನ್ನು ಬ್ಲೆಸ್ ಮಾಡ್ರಪ್ಪ ದೇವರೇ. ಯಾರಾದರೂ ಶರೀರದಲ್ಲಿ ಬಲಹೀನರಾಗಿ ಸ್ತೋತ್ರಪ್ಪ ರೋಗದ ಅವಸ್ಥೆಯಲ್ಲಿ ಇರೋದಾದರೆ ಈ ಕ್ಷಣವೇ ಯೇಸುವಿನ ನಾಮದಲ್ಲಿ ಅವರಿಗೊಂದು ಸೌಖ್ಯ ಉಂಟಾಗ್ಲಪ್ಪ. ಅವರ ಶರೀರದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ. ಅವರನ್ನು ಆಳ್ವಿಕೆ ಮಾಡುವ ಎಲ್ಲ ರೋಗದ ಕ್ರಿಯೆಗಳು ಶರೀರವನ್ನು ಬಿಟ್ಟು ನೀಗಿ ಹೋಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಅಪ್ಪನೆ ಕೊಡುತ್ತೇನೆ. ಹಲ್ಲೆಲೂಯಾ. ಸ್ತೋತ್ರ ಯೇಸಪ್ಪ. ನಮಗಾಗಿ ಪ್ರಾರ್ಥನೆ ಮಾಡ್ರಿ ಎಂಬುದಾಗಿ ಯಾರಾದರೂ ಕೇಳಿಕೊಂಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿದರೆ ಅವರೆಲ್ಲರಿಗಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಅವರ ಪ್ರಾರ್ಥನೆಗೆ ಉತ್ತರ ಕೊಡ್ರಿ. ದೇವರ ಚಿತ್ತಾನುಸಾರವಾಗಿ ಇರುವಂಥ ಪ್ರಾರ್ಥನೆಗಳಿಗೆ ಉತ್ತರಿಸಿರಿ ಸ್ವಾಮಿ. ದೇವರೇ, ಅವರ ಪ್ರಾರ್ಥನೆಗಳಿಗೆ ಉತ್ತರಿಸಿ ಅವರ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡ್ರಪ್ಪ. ಈ ವಾರವೆಲ್ಲ ಕಣ್ಮನೆಯ ಹಾಗೆ ಕಾಪಾಡ್ರಿ. ವಿಶೇಷವಾಗಿ ಸ್ವಾಮಿ ಕರ್ತನೆ ದೇವರೇ ಸ್ತೋತ್ರ.
ಅಪ್ಪ, ನಾವು ನಿಮ್ಮನ್ನು ಆರಾಧಿಸಿದೆವು, ನಿಮ್ಮ ವಾಕ್ಯವನ್ನು ಕೇಳಿದ್ದೀವಪ್ಪ. ದೇವರ ರಾಜ್ಯಕ್ಕಾಗಿ ಕೊಡುವ, ಬಿತ್ತುವ ಪ್ರತಿಯೊಂದು ಕುಟುಂಬಗಳಿಗಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಅವರ ಕೈ ಪ್ರಯಾಸಗಳನ್ನು ನೀವು ಬ್ಲೆಸ್ ಮಾಡಿರಿ ಕರ್ತನೆ. ಈ ವಾರ ಕೂಡ ಕೆಲಸಕ್ಕೆ ಹೋಗುವಾಗ ನಿನ್ನ ಶುಭ ಕೃಪೆಯು ಅವರನ್ನ ಹಿಂಬಾಲಿಸಲಿ ಸ್ವಾಮಿ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೆನ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.